ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಒಂದು 7ನೇ ತಿಂಗಳಿನ ವಿಶೇಷವಾಗಿ ಯಾವ ಪ್ರಾರ್ಥನೆ ಇದು? ಪಾಪ ವಿಮೋಚನ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತವರು ಪಾಲ್ಗೊಳ್ಳುವಂತ ಅನ್ಯೋನ್ಯತೆಯ ಪ್ರಾರ್ಥನೆ ಕೂಟ ಇದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಪ್ರಾರ್ಥನೆ ಇದು? ಅನ್ಯೋನ್ಯತೆಯ ಕೂಟ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೀಕ್ಷೆ ಹೊಂದಿದಂಥವರು ಪ್ರತ್ಯೇಕವಾಗಿ ಅವ್ರು ಏನ್ ಮಾಡ್ತಾ ಇದ್ರಂತೆ, ಒಂದು ಸಮೂಹವಾಗಿ ಒಂದು ಸ್ಥಳದಲ್ಲಿ ಏಕ ಮನಸ್ಸಿನಿಂದ ದೇವರನ್ನ ಆರಾಧಿಸುವುದಕ್ಕಾಗಿ ಏನ್ ಮಾಡ್ತಾ ಇದ್ರು, ಸೇರ್ತಾ ಇದ್ರು, ಕೂಡಿ ಬರ್ತಾ ಇದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಒಂದು ಆದಿ ಅಪೊಸ್ತಲರ ಕಾಲದಲ್ಲಿ ಆಗಿರತಕ್ಕಂತ ಕಾರ್ಯ ಇವತ್ತಿನ ದಿವಸದಲ್ಲಿ ನಾವು ಕೂಡ ಅದನ್ನ ಹಿಂಬಾಲಿಸಿ ನಡೆಯುವಂತವರು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಹೋದ ತಿಂಗಳಲ್ಲಿ ದೇವರು ಯಾವ ವಿಷಯದ ಕುರಿತಾಗಿ ನಿಮ್ಮ ಸಂಗಡ ಮಾತಾಡಿದ್ರು, ಯಾವ ವಿಷಯವನ್ನು ದೇವರು ನಮಗೆ ಬೋಧಿಸಿದ್ರು, ಯಾವ ವಿಷಯವನ್ನು ದೇವರು ನಮಗೆ ಕಲಿಸಿಕೊಟ್ರು ಎಂಬುದಾಗಿ ಯಾರಾದರೂ ದಯವಿಟ್ಟು ನೆನಪು ಮಾಡ್ತೀರಾ? ಯಾವ ಸಂಗತಿ ದೇವರು ನಮ್ಮ ಸಂಗಡ ಮಾತಾಡಿದ್ರು ಓದು ತಿಂಗಳಿನಲ್ಲಿ, ಜೂನ್ ತಿಂಗಳಲ್ಲಿ? ಆಶೀರ್ವಾದ ಎನ್ನುವಂತ ಆ ಅಂಶದೊಂದಿಗೆ ನಾವು ದೇವರ ವಾಕ್ಯವನ್ನ ಕಲಿತಂತವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಆಶೀರ್ವದಿಸುವೆನು ಎಂಬುದಾಗಿ ಏನ್ ಮಾಡಿದನಂತ ಕರೆದಿರ್ತಕ್ಕಂಥ ದೇವರಾಗಿದ್ದಾನೆ ಎನ್ನುವಂತ ಸಂಗತಿ. ದೇವರಿಗೆ ವಂದನೆಗಳು, ಸ್ತೋತ್ರಗಳು. ದೊಡ್ಡಪ್ಪರು ಕೂಡ ನೆನಪು ಮಾಡಿದಕ್ಕಾಗಿ ಅವರಿಗೂ ಕೂಡ ಥ್ಯಾಂಕ್ಸ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೇಸು ಕ್ರಿಸ್ತನ ಮಕ್ಕಳು ಆತನ ಕರೆಗೆ ಹೋಗೊಟ್ಟು ಆತನ ಬಳಿಗೆ ಆತನನ್ನ ಹಿಂಬಾಲಿಸಿ ನಡೆಯುವುದಕ್ಕಾಗಿ ಕೂಡಿ ಬಂದಿರತಕ್ಕಂಥ ನಾವು ನೀವುಗಳು ಮುಖ್ಯವಾಗಿ ಈ 3 ಕಾರ್ಯಗಳನ್ನು ನಾವು ತಿಳಿದುಕೊಂಡಿರಬೇಕು. ಯಾವ ಕಾರ್ಯಗಳು ಎಂಬುದಾಗಿ ಇವತ್ತಿನ ದಿವಸ ಪರಿಶುದ್ಧಾತ್ಮ ದೇವರು ನನಗೂ ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಹೊರಟು ಬಂದಾಗ ಈ ಲೋಕದಲ್ಲಿ ಆತನು ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ಬಂದಿದ್ದನೋ ಆ ಉದ್ದೇಶವನ್ನ ಸಫಲಪಡಿಸುವುದಕ್ಕಾಗಿ ಆತನು ತನ್ನ ಜೀವಿತದ ಅವಧಿಯ 30ನೇ ವರ್ಷದಲ್ಲಿ ತನ್ನ ಯಾಜಕೋದ್ಯೋಗವನ್ನ ಮಾಡುವುದಕ್ಕಾಗಿ ತಾನು ಮೊದಲು ಯಾವೊಂದು ನಿಯಮಗಳನ್ನ ಧರ್ಮಶಾಸ್ತ್ರದಲ್ಲಿ ಮಾಡಿದನೋ ಆ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ ಬಂದಂತ ಯೇಸು ಸ್ವಾಮಿ ಕಾಲವು ಪರಿಪೂರ್ಣವಾದಾಗ ದೇವರ ಸುವಾರ್ತೆಯನ್ನ ಸಾರಿ ಹೇಳುತ್ತಾ ಜನರ ದುಃಖಗಳನ್ನ, ನೋವುಗಳನ್ನ, ರೋಗಗಳನ್ನ ಸ್ವಸ್ಥ ಮಾಡುತ್ತಾ ಆತನು ತಿರುಗಾಡಿದಂಥ ಸಮಯದಲ್ಲಿ ಆತನು ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಎಂಬುದಾಗಿ ಈ ಲೋಕಕ್ಕೆ ಹೊರಟು ಬಂದಾಗ ಆ ರಾಜ್ಯವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಆತನು ಮೊದಲನೇದಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಂತಂದ್ರೆ, ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸದ ಧ್ಯಾನದ ಅಂಶ ಏನಂತಂದ್ರೆ, ನನ್ನನ್ನ ಹಿಂಬಾಲಿಸಿರಿ. ಏನ್ ಮಾಡ್ಬೇಕ್ರಿ? ನನ್ನನ್ನ ಹಿಂಬಾಲಿಸಿರಿ. ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯನನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಂದು ಸಂಘವನ್ನ, ಸಭೆಯನ್ನ, ಸಮಾಜವನ್ನ, ಈ ಲೋಕವನ್ನ ದೇವರು ಕರಿತಾ ಇದ್ದಾನೆ, ನೀವು ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಯಾಕೆ ದೇವರನ್ನ ಹಿಂಬಾಲಿಸುವಂಥದ್ದು ಎಂಬುದಾಗಿ ಇವತ್ತಿನ ದಿವಸ ಅನೇಕ ವಿಷಯಗಳನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ಮುಖ್ಯವಾಗಿ ಅದರಲ್ಲಿ 3 ಸಂಗತಿಗಳನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ದೇವರು ಕರೆದಿದ್ದಾನೆ ಏನೆಂಬುದಾಗಿ, ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಹಿಂಬಾಲಿಸುವಂಥದ್ದಂದ್ರೆ ಏನ್ರಿ? ನಮ್ಮ ಭಾಷೆಯಲ್ಲಿ ನಾವು ನೋಡುವಾಗ ಏನಂತ ಹೇಳ್ತೀವಿ, ಜೊತೆಗಾರ ನಾವಿಬ್ರು ಹೋಗ್ತಾ ಇರ್ತೀವಿ. ಹೋಗುವಂತ ಸಮಯದಲ್ಲಿ ಒಬ್ಬನು ಆತನ ಸ್ನೇಹಿತ ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ಸ್ನೇಹಿತ ತನ್ನ ಮನೆಯಿಂದನೋ ಇಲ್ಲೋ ಹೊರಗಡೆಯಿಂದ ಬಂದ ತಕ್ಷಣ ಹೇಳ್ತಾನೆ, ತನ್ನ ಸ್ನೇಹಿತನನ್ನು ಕರೀತಾನೆ, ಹೋಗೋಣ ಬಾ ಅಂತ ಹೇಳಿ ಕರೀತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋಗೋಣ ಬಾ ಎಂಬುದಾಗಿ ಕರೆದಂತ ಸಮಯದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಆತನ ಹಿಂದೆ ಹೋಗ್ತಾನೆ. ಹಲ್ಲೆಲೂಯಾ. ಯಾಕೆ ಹೋಗ್ತಾನೆ ಹೇಳ್ರಿ? ಯಾಕೆ ಹೋಗ್ತಾನೆ ಆತನ ಹಿಂದೆ? ಯಾಕೆ ಹೋಗ್ತಾನೆ? ಆತನು ಅವನಿಗೆ ತಿಳಿದಿರುವಂತ ವ್ಯಕ್ತಿ. ತಿಳಿಯಲಾರದ ವ್ಯಕ್ತಿ ಬಂದು ಕರೆದ್ರೆ ನೀವು ಹೋಗ್ತೀರಾ? ತಿಳಿಯಲಾರದ ವ್ಯಕ್ತಿ ಬಂದು ಕರೆದ್ರೆ ಹೋಗ್ತೀರಾ?
ಹೋಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಆತನು ನಿಮ್ಮನ್ನು ಎಲ್ಲಿಗೆ ನಡೆಸ್ತಾನೋ, ಆತನು ನಿಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾನೋ, ಆತನು ನಿಮ್ಮನ್ನು ಯಾವ ಒಂದು ಸ್ಥಳಕ್ಕೆ ನಡೆಸಿ ನಿನಗೆ ಏನು ಮಾಡ್ತಾನೋ ಅಂತೇಳಿ ನಿನಗೆ ಗೊತ್ತೇ ಇಲ್ಲ. ಅದಕ್ಕಾಗಿ ನೀನೇನು ಮಾಡಲ್ಲ, ಆತನ ಸಂಗಡ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವಾದಿ ದೇವನು ನರಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದಂತ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಮನುಷ್ಯರಿಗೇನಂತೇಳಿ, ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ, ದೇವರು ಕರೆದಿರ್ತಕ್ಕಂಥ ಮಾತು ಅದು, ಮನುಷ್ಯರ ಮಾತು ಅಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಯಾಕೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕಂತ ಹೇಳಂದ್ರೆ, ನಮ್ಮ ಪಾಪ ಕ್ಷಮಾಪಣೆಗೋಸ್ಕರವಾಗಿ, ನಮ್ಮ ಶಾಪಗಳು ನೀಗಿಸುವುದಕ್ಕೋಸ್ಕರವಾಗಿ, ನಮ್ಮ ರೋಗ ಅವಮಾನಗಳು ತೊಲಗಿ ಹೋಗುವುದಕ್ಕೋಸ್ಕರವಾಗಿ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ನಡೆಯಬೇಕು. ಈ ಒಂದು ಹಿಂಬಾಲಿಸುವಿಕೆ ಎನ್ನುವಂಥದ್ದು ನಾವು ದೀಕ್ಷೆ ಹೊಂದಿದಂಥ ಮಕ್ಕಳು ಮಾತ್ರ ಇರುವ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ವಿಶ್ವಾಸಿಗಳ ಒಂದು ಸ್ಥಾನದಿಂದ ನಾವು ಶಿಷ್ಯತ್ವದ ಕಡೆಗೆ ಬರಬೇಕು. ಎಲ್ಲಿಗೆ ಬರ್ಬೇಕ್ರಿ? ಶಿಷ್ಯತ್ವದ ಕಡೆಗೆ. ಹಲ್ಲೆಲೂಯಾ. ದೇವರನ್ನ ನಂಬಲಾರದ ಮುಂಚಿತವಾಗಿ ನಿನ್ನ ಜೀವಿತ ಯಾವ ರೀತಿಯಾಗಿತ್ತು, ದೇವರನ್ನ ನಂಬಿದಂತ ಪ್ರಾರಂಭದ ದಿನಗಳಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿತ್ತು, ದೇವರನ್ನ ನಂಬಿ ಸ್ವಲ್ಪ ದಿವಸಗಳಾದ ಮೇಲೆ ನಿನ್ನ ಜೀವಿತ ಯಾವ ರೀತಿಯಾಗಿದೆ, ಮುಂದೆ ನಿನ್ನ ಜೀವಿತ ಯಾವ ರೀತಿಯಾಗಿರಬೇಕು, ಅದು ಬಹಳ ಮುಖ್ಯ ಪ್ರಿಯರು. ಇವತ್ತಿನ ದಿವಸ ಎಲ್ಲ ಸಂಗತಿಗಳನ್ನು ಒಂದೊಂದಾಗಿ ನಾವು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ. ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನ ಬಿಟ್ಟು ಆತನ ಹಿಂದೆ ಹೋದರು. 22ನೇ ವಚನ. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದರು ಎಂಬುದಾಗಿ. ಶಿಷ್ಯತ್ವದಲ್ಲಿರ್ತಕ್ಕಂಥ 3 ರೀತಿಯ ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂಗತಿಗಳು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಇವತ್ತಿನ ದಿವಸ ಯಾಕೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕಂತಂದ್ರೆ, ಯೇಸು ಕ್ರಿಸ್ತನು ನಮ್ಮನ್ನ ಕರಿತಾ ಇದ್ದಾನೆ. ಆತನು ಬರೋದಕ್ಕಿಂತ ಮುಂಚಿತವಾಗಿ ಅನೇಕರು ಈ ಲೋಕಕ್ಕೆ ಬಂದ್ರು, ಸಾಧುಗಳಾಗಿ, ಸತ್ಪುರುಷರಾಗಿ, ದೊಡ್ಡದಾಗಿರ್ತಕ್ಕಂಥ ಗುರುಗಳು ಎಂಬುದಾಗಿ ಹೇಳಿಕೊಂಡಂತವರು, ದೊಡ್ಡ ಮನುಷ್ಯರು ಎಂಬುದಾಗಿ ಹೆಸರುಗೊಂಡಂತವರು ಬಂದ್ರು. ಅವರೆಲ್ಲರೂ ಹೇಳಿದ್ರು, ನನ್ನನ್ನ ಹಿಂಬಾಲಿಸ್ರಿ ಎಂಬುದಾಗಿ, ನಮ್ಮನ್ನ ಹಿಂಬಾಲಿಸ್ರಿ ಎಂಬುದಾಗಿ, ನಾವು ನಿಮಗೊಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತೀವಿ ಎಂಬುದಾಗಿ ಏನೆಲ್ಲವುಗಳನ್ನು ಹೇಳಿದ್ರು. ಜನರು ಅವರನ್ನ ಹಿಂಬಾಲಿಸಿದ ಪ್ರಿಯರೇ. ಆದ್ರೆ ಅವರ ಅಂತ್ಯಾವಸ್ಥೆಯನ್ನು ನಾವು ನೋಡಿದಾಗ ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಪ್ರಿಯರೇ, ಆ ಒಂದು ಕತ್ತಲೆಯನ್ನ ಅನುಸರಿಸಿ ನಡೆದಂತವರಾಗಿದ್ದಾರೆ ಹೊರತಾಗಿ ಜೀವವುಳ್ಳ ಬೆಳಕನ್ನ ಹೊಂದಿದವರು ಆಗಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ನನ್ನನ್ನ ಹಿಂಬಾಲಿಸ್ರಿ ಎಂಬುದಾಗಿ ಆತನು ಕರೆದಾಗ ಈ ಶಿಷ್ಯರಂತೆ ಅವರು ತಮ್ಮ ಕೆಲಸವನ್ನೆಲ್ಲ ಬಿಟ್ಟು, ತಮ್ಮ ಬಲೆಗಳನ್ನೆಲ್ಲ ಬಿಟ್ಟು, ತಮ್ಮ ದೋಣಿಯನ್ನೆಲ್ಲ ಬಿಟ್ಟು, ತಮ್ಮ ತಂದೆಯನ್ನ ಎಲ್ಲ ಸ್ಥಳ ಸಂಗತಿಗಳೆಲ್ಲವನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಶಿಷ್ಯರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಮಾರ್ಪಾಟಿನ ಜೀವಿತ. ಅವರ ಜೀವಿತದಲ್ಲಿ ಅವರು ಅನೇಕ ವಿಷಯಗಳಲ್ಲಿ, ಸಂಗತಿಗಳಲ್ಲಿ ಬಲಹೀನರಾಗಿದ್ದಾಗಲೂ ಕೂಡ ದೇವರು ಅವರನ್ನ ಕರಿತಾ ಇದ್ದಾನೆ, ನೀವು ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ನೀವು ನನ್ನನ್ನ ಹಿಂಬಾಲಿಸಲಾರದೆ ಹೋದ್ರೆ ನನ್ನ ಹಿಂದೆ ಬರೋದಕ್ಕೆ, ನೀವು ನಾನು ಹೋಗುವಂತ ಸ್ಥಳಕ್ಕೆ ಬರೋದಕ್ಕೆ, ನನ್ನ ಇರುವಂತ ಸ್ಥಳಕ್ಕೆ ಬರುವುದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಮನುಷ್ಯನು ಅಡಗಿಕೊಂಡಿರ್ತಕ್ಕಂಥ ಸಮಯದಲ್ಲಿ, ಏದೇನ್ ತೋಟದಲ್ಲಿ ಅಡಗಿಕೊಂಡಂತ ಮನುಷ್ಯನನ್ನ ದೇವಾದಿ ದೇವರು ನರಮನುಷ್ಯನಾಗಿ ಇಳಿದು ಬಂದು ಕರಿತಾ ಇದ್ದಾನೆ. ಏನಂತ ಹೇಳಿ ಕರಿತಾ ಇದ್ದಾನೆ? ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಏನಂತ ಕರಿತಾ ಇದ್ದಾನೆ? ನನ್ನನ್ನ ಹಿಂಬಾಲಿಸಿರಿ. ನನ್ನನ್ನ ಹಿಂಬಾಲಿಸುವಂತದ್ದೇ ನಿಮ್ಮ ಮೊದಲ ಆದ್ಯ ಕರ್ತವ್ಯವಾಗಿರಬೇಕು. ಹಲ್ಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ, ಆ ಶಿಷ್ಯರು ಪಾಪದಲ್ಲಿರುವಂತವರಾಗಿದ್ದಾರೆ, ಬಲಹೀನರಾಗಿದ್ದಾರೆ, ಲೋಕದಲ್ಲಿರುವಂತ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಅದಕ್ಕಾಗಿ ಪೇತ್ರನ ಒಂದು ಸಾರಿ ಅಂತಾನೆ, ಏನಂತೇಳಿ? ಅಪ್ಪ, ನಾನು ಪಾಪಾತ್ಮನು, ನನ್ನನ್ನ ಬಿಟ್ಟು ಹೋಗು ಎಂಬುದಾಗಿ. ದೇವರು ಹೇಳ್ತಾ ಇದ್ದಾನೆ, ನೀನೇ ನನಗೆ ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವಿದೆ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಯಾವಾಗ ದೇವರು ಕರೆದಂತ ಆ ಸ್ವರವನ್ನ ಕೇಳಿ ಈ ಜನರು ಆತನನ್ನ ಹಿಂಬಾಲಿಸಿದ್ರು. ಆತನನ್ನ ಹಿಂಬಾಲಿಸುವಾಗ ಆತನು ಹೇಳಿದೇನಂತೇಳಿ, ಇಕ್ಕಟ್ಟಾದ ಮಾರ್ಗ ಇರುತ್ತೆ. ಹೆಂಗಿರುತ್ತೆ? ಇಕ್ಕಟ್ಟಾದ ಮಾರ್ಗ. ನಾವು ಬರೀ ಸುಖ ಅಂತೀವಿ. ಆ ಸುಖಕ್ಕಿಂತ ಹೆಚ್ಚಾಗಿ ನಾವು ಯಾವ ಒಂದು ಮಾರ್ಗದ ಮೂಲಕವಾಗಿ
ಹೋಗ್ಬೇಕಾಗುತ್ತೆ ಇಕ್ಕಟ್ಟಾದ ಮಾರ್ಗಗಳು ಎಲ್ಲಾ ಮನುಷ್ಯರಿಗೆ, ಎಲ್ಲರಿಗೂ ಕೂಡ, ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಏನಿರ್ತಾವ್ರಿ, ತೊಂದರೆಗಳಿರ್ತವೆ, ಸಮಸ್ಯೆಗಳಿರ್ತವೆ, ಇಕ್ಕಟ್ಟಾದಂಥ ಮಾರ್ಗಗಳಿರ್ತವೆ. ಆ ಇರುಕು ಮಾರ್ಗಗಳಲ್ಲಿ ನಾವು ಹೋಗಲೇಬೇಕು. ಯೇಸುವನ್ನು ಹಿಂಬಾಲಿಸುವಂಥದ್ದಂದ್ರೆ ಶಾರೀರಿಕವಾಗಿ ಹಿಂಬಾಲಿಸುವಂಥದ್ದಲ್ಲ, ಆತ್ಮಿಕವಾಗಿ ಆತನನ್ನು ಹಿಂಬಾಲಿಸುವಂಥದ್ದು. ಯೇಸುವನ್ನು ಹಿಂಬಾಲಿಸುವಂಥದ್ದಂದ್ರೆ ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ನಾವು ಪಾತ್ರರಾಗುವುದಕ್ಕಾಗಿ ಹಿಂಬಾಲಿಸುವಂಥದ್ದು. ಯೇಸುವನ್ನು ಹಿಂಬಾಲಿಸುವಂಥದ್ದಂತಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಶಾಪದ ಜೀವಿತವನ್ನ, ಸಂಪ್ರದಾಯದ ಜೀವಿತವನ್ನ, ಬಲಹೀನತೆಯ ಜೀವಿತವನ್ನೆಲ್ಲ ಬಿಟ್ಟು ಆತನನ್ನ ಸಂಪೂರ್ಣವಾಗಿ ಬಲಾಢ್ಯನಾದಂಥ ದೇವರನ್ನ ಹಿಂಬಾಲಿಸುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಅವರು ಯೇಸುವನ್ನ ಹಿಂಬಾಲಿಸಿದರು. ಏನ್ ಮಾಡಿದ್ರಂತ ಅವರು? ಯೇಸುವನ್ನು ಹಿಂಬಾಲಿಸಿದ್ರು. ಅವ್ರು ಹೆಂಗ್ ಹಿಂಬಾಲಿಸಿದ್ರಂದ್ರೆ 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಸಂಗಡ ಇದ್ದಾರೆ. ಅವ್ರು ಎಷ್ಟು ವರ್ಷ ರೀ? 3 ವರ್ಷ 6 ತಿಂಗಳನ್ನು ಕೊಡೋಣ. ಹಲ್ಲೆಲೂಯಾ. ಅಷ್ಟು ದಿವಸಗಳ ಕಾಲ ಯೇಸು ಕ್ರಿಸ್ತನ ಸಂಗಡ ಇದ್ದಾಗ ಅನೇಕ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು? ತಡವರಿಸಿದ್ರು, ನಂಬಿಕೆಯಲ್ಲಿ ಅಪನಂಬಿಕಸ್ಥರಾದ್ರು, ಬಲಹೀನರಾದ್ರು. ಆದ್ರೂ ದೇವ್ರು ಅವ್ರನ್ನ ಏನ್ ಮಾಡಿದ? ಸಹಿಸಿಕೊಂಡ, ಅವರನ್ನ ಪುನಃ ತಿದ್ದಿದ, ಪುನಃ ಬುದ್ಧಿ ಹೇಳಿದ, ಪುನಃ ಅವರಲ್ಲಿರುವಂತ ಬಲಹೀನತೆಗಳನ್ನ ಸರಿಪಡಿಸಿದ ಆತ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳುತ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಆತನನ್ನ ಹಿಂಬಾಲಿಸಿದಂತ ಶಿಷ್ಯರು ಪಾಪದಿಂದ, ಶಾಪದಿಂದ ಏನ್ ಮಾಡಿದ್ರು? ಅವರು ಬಿಡುಗಡೆಯನ್ನ ಹೊಂದಿಕೊಂಡ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ನೀವು ಲೂಕನ್ ಬರೆದ ಸುವಾರ್ತೆ ಕಡೆಗೆ ಬನ್ನಿ. 5ನೇ ಅಧ್ಯಾಯ ತೆಗಿರಿ. ಲೂಕನ್ ಬರೆದ ಸುವಾರ್ತೆ 8ನೇ ವಚನ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನ ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನನ್ನು ಕರಿತಾ ಇದ್ರೆ ಏನಂತ ಹೇಳಿ? ನನ್ನನ್ನ ಹಿಂಬಾಲಿಸಿ ಎಂಬುದಾಗಿ ಕರೆದಂತ ಸಮಯದಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಯೇಸು ಸ್ವಾಮಿ ಸೀಮೋನ್ ಪೇತ್ರನನ್ನ, ಅಂದ್ರೆಯನನ್ನ ಕರೆದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಆತನನ್ನ ಹಿಂಬಾಲಿಸದೆ ಮತ್ತೆ ಏನ್ ಮಾಡಿದ್ರಂತೆ? ಮೀನು ಹಿಡಿಯುವುದಕ್ಕಾಗಿ ಹೋದ್ರು. ಎಲ್ಲಿಗೆ ಹೋದ್ರಂತ? ಅವರು ಮೀನು ಹಿಡಿಯೋದಕ್ಕಾಗಿ, ಅವರ ರಕ್ಷಣೆಗೋಸ್ಕರವಾಗಿ ದೇವರು ಕರೆದ. ನೀವು ನನ್ನನ್ನು ನಂಬ್ರಪ್ಪ, ಪಾಪಗಳ ಕ್ಷಮಾಪಣೆ ಆಗುತ್ತೆ ಅಂತ ಹೇಳಿ ದೇವರು ಕರೆದಾಗ ಅವ್ರು ಪುನಃ ಕರೆಗೆ ಸ್ಪಂದಿಸದೆ ಪುನಃ ಲೋಕದ ಕಡೆಗೆ ಹೋಗಿ ಪುನಃ ಮೀನುಗಳನ್ನು ಹಿಡಿಯೋದಕ್ಕೆ ಹೋದಾಗ ಯೇಸು ಕ್ರಿಸ್ತನು 2ನೇ ಸಾರಿ ಪುನಃ ಭೇಟಿ ಆಗ್ತಾ ಇದ್ದಾನೆ ಪ್ರಿಯರೇ. ಯಾರನ್ನ ಭೇಟಿ ಆಗ್ತಾ ಇದ್ದಾನೆ? ಪೇತ್ರನನ್ನ, ಯೋಹಾನನ್ನ, ಅಂದ್ರೆಯನನ್ನ, ಯಾಕೋಬನನ್ನ. ವಿಶೇಷವಾಗಿ ಪೇತ್ರನ ದೋಣಿಯಲ್ಲಿ ಆತನು ಏರಿದಾಗ ಕಳವಳದಲ್ಲಿ, ಚಿಂತೆಯಲ್ಲಿ, ದುಗುಣದಲ್ಲಿ, ಅಸಮಾಧಾನದಲ್ಲಿ, ಭಯಂಕರವಾದಂಥ ಸ್ಥಿತಿಗತಿಗಳಲ್ಲಿ, ಆರ್ಥಿಕವಾದಂಥ ಏರಿಳಿತಗಳ ನಡುವೆ ಅವರು ಇದ್ದಂಥ ಸಮಯದಲ್ಲಿ, ಯೇಸು ಸ್ವಾಮಿ ಅವರ ಸಂಗಡ ಇದ್ದಂಥ ಸಮಯದಲ್ಲಿ ಆ ಒಂದು ಸಂಗತಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಅವರಿಗೆ ಭಯ ಹಿಡಿಸ್ತಾ ಇದೆ. ಕಾರಣ ಏನ್ ಹೇಳ್ರಿ? ಅವ್ರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಅವರ ಜೀವಿತದಲ್ಲಿ ಏನು ಬಂದಿಲ್ಲ? ಜಯ ಬಂದಿಲ್ಲ. ಅವ್ರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಮೀನುಗಳನ್ನು ಹಿಡಿಯುವುದಕ್ಕಾಗಿ ಸಮುದ್ರದಲ್ಲಿ ಹುಡುಕಾಡಿದ್ರು ಕೂಡ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆದಿಲ್ಲ. ಒಂದು ಮೀನು ಕೂಡ ಸಿಗಲಾರದಂತ ಸ್ಥಿತಿಗೆ ಅವರು ಜಾರಿ ಹೋದಂತ ಸಮಯದಲ್ಲಿ, ಯೇಸು ಕ್ರಿಸ್ತನ ಆ ಸ್ಥಳಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದ್ರಿ? ಅದ್ಭುತ ನಡೀತಾ ಇದೆ. ನನಗೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರತಕ್ಕಂಥ ವಿಷಯ. ಎಷ್ಟು ದೋಣಿಗಳಂತೆ? 2 ದೋಣಿಗಳು ಮುಳುಗುವಷ್ಟು ಏನ್ ಸಿಕ್ಕುವಂತೆ? ಮೀನುಗಳು ಸಿಕ್ಕುವ. ಅದೇ ಬೆಸ್ತರು, ಅದೇ ಮೀನುಗಳು, ಅದೇ ಬಲೆಗಳು, ಅದೇ ದೋಣಿಗಳು. ಅದರಲ್ಲಿ ವ್ಯತ್ಯಾಸ ಯಾರಿದಾರ್ರಿ? ನನ್ನನ್ನ ಹಿಂಬಾಲಿಸಿ ಎಂಬುದಾಗಿ ಕರೆದಂತ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಪೇತ್ರ ಏನ್ ಮಾಡ್ತಾ ಇದ್ದಾನೆ? ಹಿಂಬಾಲಿಸಿ ಎಂಬುದಾಗಿ ಕರೆದಾಗ ಹೇಳ್ತಾ ಇದ್ದಾನೆ, ಅಪ್ಪ, ನಾನು ಪಾಪಾತ್ಮನು, ನೀನು ನನ್ನನ್ನ ಬಿಟ್ಟು ಹೋಗು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರೆಲ್ಲರಿಗೂ ಕೂಡ ಭಯ ಹಿಡಿದಿತ್ತು. ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ 11ನೇ ವಚನ ಓದಿದಾಗ, ಹತ್ತನೇ ವಚನ, ಸೀಮೋನನ ಇದ್ದಂತ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನ ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನ ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದರು. ಹಲ್ಲೆಲೂಯಾ. ದೇವರನ್ನ ಹಿಂಬಾಲಿಸುವಂಥದ್ದಂದ್ರೆ ಏನ್ರಿ? ಎಲ್ಲವನ್ನ
ಬಿಡಬೇಕು. ನೀನು ಶಾರೀರಿಕವಾಗಿ ಲೌಕಿಕವಾಗಿ ಈ ಲೋಕದಲ್ಲಿ ನೀನು ಹೆಂಗಿದೆಯಾ, ದೇವರನ್ನ ನಂಬಲಾರದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತ ಹೆಂಗಿದೆ ಅದನ್ನು ನೀನು ಬಿಡಬೇಕು. ಸಂಪ್ರದಾಯಗಳು ಪದ್ಧತಿಗಳು ಯಾವುದು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾವೆ, ಈ ಲೋಕ ಬೇರೆ ಪರಲೋಕ ಬೇರೆ, ನೀನು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಎಲ್ಲವನ್ನ ಬಿಟ್ಟು ಆತನನ್ನು ನೀನೇನ್ ಮಾಡಬೇಕು, ಹಿಂಬಾಲಿಸಬೇಕು. ಎಲ್ಲವನ್ನು ಬಿಡಬೇಕಾದ್ರೆ ಮನೆ ಬಿಡ್ಬೇಕಾ, ಹೆಂಡತಿ ಬಿಡ್ಬೇಕಾ, ಮಕ್ಕಳು ಬಿಡ್ಬೇಕು ಅನ್ನುವಂಥದ್ದು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನಗೂ ಮತ್ತು ದೇವರಿಗೂ ಯಾವೊಂದು ಸ್ಥಿತಿ ಅಡ್ಡ ಬರ್ತಾ ಇದೆಯೋ ಅದನ್ನ ಬಿಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ನಾನು ಕುಡುಕನಾಗಿದ್ರೆ ನನಗೆ ದೇವರಿಗೆ ಆ ಕುಡುಕತನ ಎನ್ನುವಂಥದ್ದು ಏನ್ ಮಾಡ್ತಾ ಇದೆ, ಅಡ್ಡ ಬರ್ತಾರೆ. ಒಂದು ವೇಳೆ ನಾನು ಸುಳ್ಳುಗಾರನಾಗಿದ್ರೆ ನನಗೂ ದೇವ್ರಿಗೆ ಆ ಸುಳ್ಳುತನ ಎನ್ನುವಂಥದ್ದು ಏನ್ ಮಾಡ್ತಾ ಇದೆ, ಅಡ್ಡ ಬರ್ತಾ ಇದೆ. ಒಂದು ವೇಳೆ ನಾನು ಇಸ್ಪೇಟ್ ಆಡುವಂತ ವ್ಯಕ್ತಿ ಆಗಿದ್ರೆ ನನಗೂ ದೇವರಿಗೂ ಆ ಇಸ್ಪೇಟು ಓಸಿ ಅನ್ನುವಂಥದ್ದು ಏನಾಗ್ತಾ ಇದೆ, ಅಡ್ಡ ಬರ್ತಾ ಇದೆ. ಒಂದು ವೇಳೆ ನಾನು ಬೇರೆ ಬೇರೆ ಲೋಕದ ಕಾರ್ಯಗಳಲ್ಲಿ ಶಾರೀರಿಕ ಕ್ರಿಯೆಗಳಲ್ಲಿ ಮುಳುಗಿದಂತ ವ್ಯಕ್ತಿ ಆಗಿದ್ರೆ ನನಗೂ ಮತ್ತು ದೇವರಿಗೆ ಅವುಗಳು ಏನಾಗ್ತಾ ಇದಾವೆ, ಅಡ್ಡ ಬರ್ತಾ ಇದೆ. ಹಲ್ಲೆಲೂಯಾ, ಅವುಗಳನ್ನು ನಾವು ಬಿಡಬೇಕು. ಎಲ್ಲವನ್ನ ಬಿಟ್ರಂತೆ ಯಾರು ಇವರು, ಶಿಷ್ಯರು. ಯಾರಿವರು, ಶಿಷ್ಯರು ಎಲ್ಲವನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದರು. ಎರಡನೇ ಸರಿ ಯೇಸು ಸ್ವಾಮಿ ಅವರನ್ನ ಭೇಟಿಯಾಗಿದ್ರು. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಶಿಷ್ಯರು ಆತನನ್ನ ಹಿಂಬಾಲಿಸಿದರು. ಪ್ರಿಯರೇ, ಪಾಪದಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರು, ಶಾಪದಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರು, ಕತ್ತಲೆ ಜೀವಿತದಿಂದ ಬಿಡುಗಡೆಯನ್ನು ಹೊಂದಿಕೊಂಡ್ರು, ಅವಮಾನದಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರು, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರು. ಪ್ರಿಯರೇ, ಇವತ್ತು ದೇವರು ನನ್ನನ್ನು ನಿನ್ನನ್ನು ಕರಿತಾ ಇದ್ದಾನೆ, ನನ್ನನ್ನು ನೀವು ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ ಅದೇ ಪೇತ್ರನನ್ನ ನಾವು ಈ ಸಮಯದಲ್ಲಿ ಮತ್ತೆ ತೆಗೆದುಕೊಳ್ಳುವಾಗ ಆ ಪೇತ್ರನ್ ಏನ್ ಮಾಡಿದ್ನರಿ, ಒಂದ್ಸಾರಿ ಹೇಳ್ತಾನೆ, ಏಸಪ್ಪ ನಿನ್ನ ಸಲುವಾಗಿ ನಾನು ಏನ್ ಮಾಡ್ತೀನಿ, ಸಾಯುವುದಕ್ಕೂ ಕೂಡ ಸಿದ್ಧನಾಗ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಜೀವಿತ ಪೇತ್ರನ ಜೀವಿತ ಕೆಲವೊಂದು ಸಾರಿ ನಾವು ಹೋಲಿಕೆ ಮಾಡಿಕೊಳ್ಬೇಕಾಗುತ್ತೆ. ಹಲ್ಲೆಲೂಯಾ, ನನ್ನ ಜೀವಿತ ಪೇತ್ರನ ಜೀವಿತದೋಪಾದಿಯಲ್ಲಿದ್ರೆ ಒಂದು ವೇಳೆ ಪೇತ್ರನಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ನನ್ನಲ್ಲಿಯೂ ಕೂಡ ಕಂಡು ಬಂದ್ರೆ ಅವುಗಳನ್ನು ನಾನೇನ್ ಮಾಡ್ಬೇಕು, ಸರಿ ಮಾಡ್ಕೊಳ್ಳಿ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಪೇತ್ರ ಹೇಳಿದ ದೇವರಿಗೆ ಏನಂತ ಹೇಳಿ, ಸ್ವಾಮಿ 16ನೇ ಅಧ್ಯಾಯ ಮತ್ತೆ ಬರೆಸುವ ನೀವು ಒಂದು ಸರಿ ತೆಗಿರಿ. ಹಲ್ಲೆಲೂಯಾ, ಓದ್ತೀರಿ ಯಾರಾದ್ರು? ಇಪ್ಪತ್ತೊಂದನೇ ವಚನ ಐತಿ. ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟ 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಈಗ ಎಂದಿಗೂ ಆಗಬಾರದು ಎಂದು ಆತನನ್ನು ಬೆದರಿಸುವುದಕ್ಕೆ ಪ್ರಾರಂಭಿಸಲು ಆತನ ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಜ್ಞವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನ ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನ ಕಂಡುಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯನ್ನ ದೇವರು ಕಾಯಿಲಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಪೇತ್ರ ಅಂತ ಇದ್ದಾನೆ. ಯಾಕೆ ಹೇಳ್ರಿ, ಯೇಸು ಕ್ರಿಸ್ತನಿಗೆ ಒಂದು ಶಿಲುಬೆಯ ಶ್ರಮೆ. ಶಿಲುಬೆ ಅಂತಂದ್ರೆ ಏನ್ರಿ, ಮರಣ. ಶಿಲುಬೆ ಅಂದ್ರೆ ಏನ್ರಿ, ಮರಣ. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ, ನನ್ನ ಹಿಂದೆ ಬರುವವನು, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಲ್ಲೆಲೂಯಾ, ಹೆಂಗ್ ಬರ್ಬೇಕಂತ ಯೇಸು ಸ್ವಾಮಿ ಹಿಂಬಾಲಿಸುವಂತದಂದ್ರೆ ತನ್ನನ್ನ ನಿರಾಕರಿಸಬೇಕು, ನಮ್ಮನ್ನ ನಾವು ನಿರಾಕರಿಸಿಕೊಳ್ಳಬೇಕು. ಹಲ್ಲೆಲೂಯಾ, ನಮ್ಮ ಸ್ಥಿತಿಯನ್ನು ನಾವು ನಿರಾಕರಿಸಿಕೊಳ್ಳಬೇಕು. ಒಂದು ವೇಳೆ ಸತ್ಯವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜೀವಿತ ನನ್ನಲ್ಲಿ ನಿನ್ನಲ್ಲಿ ಯಾವುದಾದ್ರೂ ಕಂಡು ಬರುವಂತದ್ದಾಗಿದ್ರೆ ಅದನ್ನು ನಾವೇನ್ ಮಾಡಬೇಕು, ಸರಿಪಡಿಸಿಕೊಳ್ಳಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಯೇಸು ಕ್ರಿಸ್ತನ ಗದರಿಸಿದ ಪೇತ್ರನನ್ನ ಏನಂತೇಳಿ ಗದರಿಸಿದ, ನಿನಗೆ ಹಿಂಗ ಆಗಬಾರ್ದಪ್ಪ, ಯಾರಿಗಾದ್ರೂ ಆಗಲಿ, ನಿನಗೆ ಮಾತ್ರ ಹಿಂಗ
ಆಗ್ಬಾರ್ದು. ಬೇರೆ ಯಾರಿಗಾದ್ರೂ ಇಂಥ ಶ್ರಮೆಗಳು ಬರಲಿ, ಸಂಕಟಗಳು ಬರಲಿ, ನೋವುಗಳು ಬರಲಿ, ಆದ್ರೆ ನಿನ್ನಂತಹ ಒಳ್ಳೆಯ ಆತನಿಗೆ, ನಿನ್ನಂತಹ ನಮ್ಮ ಗುರುವಿಗೆ ಇಂತಹ ಒಂದು ಸಮಸ್ಯೆ ಆಗಬಾರ್ದು ಎಂಬುದಾಗಿ ಹೇಳಿದಾಗ ಆತನನ್ನ ಕೈ ಹಿಡಿದು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ದೇವರು ನಿನ್ನನ್ನ ಕಾಯಿಲಿ. ದೇವರೇ ಮುಂದೆ ಮತ್ತೆ ಏನಂತ ಇದ್ದಾನೆ? ದೇವರಿಲ್ಲ ಕಾಯಿಲೆ ಅಂತೀವಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನರ ಮನುಷ್ಯನಾಗಿ ಬಂದಂತ ದೇವರೇ ಮುಂದೆ ಇದ್ದಾನೆ. ಮೆಸ್ಸಿಯನ್ ಎಂಬುದಾಗಿ ಅದೇ ಒಂದು ಅಧ್ಯಾಯದಲ್ಲಿ ಏನ್ ಮಾಡಿದನ್ರಿ? ಪೇತ್ರನೇ ಹೇಳಿದಾನೆ, ಈ ಗುಟ್ಟನ್ನು ತಿಳಿಸಿದವರು ದೇವರು ಹೊರತಾಗಿ ಮನುಷ್ಯನು ಅಲ್ಲ ಎಂಬುದಾಗಿ, ಪರಲೋಕದಲ್ಲಿರುವಂತ ನನ್ನ ತಂದೆ ಹೊರತಾಗಿ ಮನುಷ್ಯನು ಅಲ್ಲ ಎಂಬುದಾಗಿ ಏಸಪ್ಪ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಈ ಪೇತ್ರ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾನೆ, ಏನಂತೇಳಿ? ಸ್ವಾಮಿ, ನಾನು ನಿನಗೋಸ್ಕರವಾಗಿ ನನ್ನ ಪ್ರಾಣವನ್ನಾದ್ರೂ ಏನ್ ಮಾಡ್ತೀನಿ? ಕೊಡುತ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಇಂತಹ ಪೇತ್ರ ಏನ್ ಮಾಡಿದ್ನರಿ? ಯೇಸು ಸ್ವಾಮಿಯ ಶಿಲುಬೆಯ ಶ್ರಮೆಗಳು ಪ್ರಾರಂಭವಾದಾಗ ಗೆತ್ಸೆಮನೆ ತೋಟದಲ್ಲಿ ಏನ್ ಮಾಡಿದ? ಹೊರಗಡೆ ಬಂದು ಏನ್ ಮಾಡಿದ? ಕತ್ತಿಯನ್ನು ತೆಗೆದುಕೊಂಡು ಕಿವಿ ಕಟ್ ಮಾಡ್ಬಿಡ್ತಾನೆ. ಯಾರು ಕಿವಿ ಕಟ್ ಮಾಡಿದ್ರಿ? ಮಲ್ಖಾನನ ಕಿವಿ. ಅದು ಏಸಪ್ಪ ಹೇಳಿದ್ ಏನಂತೇಳಿ? ಯಾವನು ಕತ್ತಿ ಹಿಡಿತಾನೋ ಅವನು ಕತ್ತಿಯಿಂದಲೇ ಏನಾಗ್ತಾನೆ? ಸತ್ತೋಗ್ತಾನೆ. ಹಲ್ಲೆಲೂಯಾ. ಆದ್ರೆ ಪೇತ್ರನಿಗೆ ಮತ್ತೆ ಬೈದು ಎಚ್ಚರಿಸಿದ ಮೇಲೆ ಪೇತ್ರ ಆ ಸ್ಥಳವನ್ನ ಬಿಟ್ಟು ಹೊರಟು ಹೋದ. 3 ಸಾರಿ ತನ್ನ ಗುರುವನ್ನ ಅಲ್ಲಗಳಿತಾನೆ. ಯಾರು? ಈ ಪೇತ್ರ 3 ಸಾರಿ ಅಲ್ಲಗಳೆದಾದ ಮೇಲೆ ಯಾವೊಂದು ಬಾಯಿಂದ ತನ್ನ ಒಂದು 3 ಸಾರಿ ಹೇಳಿದ್ದು, ಪುನರುತ್ಥಾನನಾಗಿ ಯೇಸು ಕ್ರಿಸ್ತನು ಬಂದಾಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ಈ 12 ಜನ ಶಿಷ್ಯರಲ್ಲಿ, ಆ ಸಮಯದಲ್ಲಿ 11 ಜನ ಇದ್ದಾರೆ, ಈ ಎಲ್ಲಾ ಶಿಷ್ಯರಲ್ಲಿ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ನೀನು ಪ್ರೀತಿ ಮಾಡ್ತೀಯಾ ಎಂಬುದಾಗಿ ಕೇಳಿದಾಗ ಪೇತ್ರನು ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ. 3ನೇ ಸರಿ ಕೇಳಿದಾಗ ಅವನಿಗೆ ಪಶ್ಚಾತ್ತಾಪದ ಅರಿವಾಗುತ್ತೆ. ಯಾಕೆ 3ನೇ ಸರಿ ದೇವ್ರು ನನ್ನನ್ನ ಕೇಳ್ತಿರ್ಬೋದಂತೇಳಿ. ಸ್ವಾಮಿ, ನೀನು ಎಲ್ಲವನ್ನ ಬಲ್ಲೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಕಾಪಾಡಲಿ ಎಂಬುದಾಗಿ ಹೇಳಿದಂತ ಈತ ಈಗ ಹೇಳ್ತಾ ಇದ್ದಾನೆ, ಏನಂತೇಳಿ? ನೀನು ಎಲ್ಲವನ್ನ ಬಲ್ಲೆ. ಎಲ್ಲವನ್ನ ಬಲ್ಲಂತಾತನ ಯಾರ್ರಿ? ದೇವರು ಮಾತ್ರ. ಹಲ್ಲೆಲೂಯಾ. ಅದೇ ದೇವರು ನೀನೇ ಎಂಬುದಾಗಿ ಪರಿಪೂರ್ಣವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಈ ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಆ ವಿಷಯಗಳು ಇರ್ತವೆ. ಏನಂತೇಳಿ ಅಂತಂದ್ರೆ, ನಿನ್ನ ಒಂದು ಜೀವಿತದ ಅಂತ್ಯ ಅವಧಿಯಲ್ಲಿ, ಒಂದ್ಸಾರಿ ಆ ವಚನಗಳನ್ನು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಹಲ್ಲೆಲೂಯಾ. ತೂಕಡಿಸ್ಬೇಡ್ರಿ, ನಿದ್ರಿಸಬೇಡ್ರಿ. ದೇವರು ವಾಕ್ಯ ಹೇಳುತ್ತೆ, ಸತ್ಯ ಹೇಳುತ್ತೆ, ನಮ್ಮ ದೇವರು ತೂಕಡಿಸುವವನಲ್ಲ, ನಿದ್ರಿಸುವವನು ಅಲ್ಲ ಎಂಬುದಾಗಿ. ಓದ್ತಿರೋ ಒಂದ್ಸಾರಿ 18ನೇ ವಚನ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನ ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನ ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನ ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ, ಅಲ್ಲೇನು ಹೇಳ್ತಾ ಇದ್ದ ವಾಕ್ಯ, ಎಂಥ ಸಾವಿನಿಂದ ದೇವರನ್ನ ಮಹಿಮೆಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನ ಹೇಳಿ ಆತನು ಅವನಿಗೆ, ನನ್ನನ್ನ ಹಿಂಬಾಲಿಸು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ? ನನ್ನನ್ನ ಹಿಂಬಾಲಿಸು. ಹಲ್ಲೆಲೂಯಾ. ಪೇತ್ರ ತಪ್ಪು ಮಾಡಿದ ನಿಜ. ಪೇತ್ರನಿಗೆ ದೇವರು ಅವಕಾಶ ಕೊಡ್ತಾ ಇದ್ದಾನೆ. ಏನಂತೇಳಿ ಅವಕಾಶ ಕೊಡ್ತಾ ಇದ್ದಾನೆ? ನನ್ನನ್ನ ಹಿಂಬಾಲಿಸು. ಜೀವಿತನಾಗಿ ಇರುವಂತಹ ಸಮಯದಲ್ಲಿ ಆತನಿಗೆ, ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಆತನು ಆ ಮಾತನ್ನು ಹೇಳಿದ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಪ್ರಥಮವಾದಂತ ಪುನರುತ್ಥಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ ಮತ್ತೆ ಏನ್ ಮಾಡ್ತಾ ಇದ್ದಾನೆ? ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೇಳಿ? ನನ್ನನ್ನ ಹಿಂಬಾಲಿಸಿ ಎಂಬುದಾಗಿ. ಯಾರಿಗೆ ಹೇಳ್ತಾ ಇದ್ದಾನೆ? ಅದೇ ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಯಾವ ಪೇತ್ರ ತನ್ನ ಬಾಯಿಂದ ದೇವರಿಗೋಸ್ಕರವಾಗಿ ಸಾಯ್ತೀನಿ ಅಂತ ಹೇಳಿದ್ನೋ, ಅವನ ಅಂತ್ಯ ಜೀವಿತದ ಅವಧಿಯಲ್ಲಿ ಅದೇ ಪೇತ್ರ ದೇವರಿಗೋಸ್ಕರವಾಗಿ ಏನ್ ಮಾಡಿದ್ದಾರೆ? ತನ್ನ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧನಾದ. ಆತನು ಯಾರಿಗೆ ಭಯಪಟ್ಟು ಅಡಗಿಕೊಂಡಿದ್ನೋ ಅವರ ಎದುರುಗಡೆಯಲ್ಲಿಯೇ ದೇವರ ಸುವಾರ್ತೆಯನ್ನು ಸಾರುವಂತ ವ್ಯಕ್ತಿಯಾದ, ಅಪೋಸ್ತಲನಾದ, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಯಾದ, ಯಾವ ಸೆರೆಮನೆಗೆ ಅಂಜಿಕೊಂಡು ಭಯಪಟ್ಟು ಓಡಿ ಹೋಗಿದ್ನೋ ಅದೇ ಸೆರೆಮನೆಯಲ್ಲಿ ಇರುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಶ್ರಮೆಗಳಿಗೆ, ಸಂಕಟಗಳಿಗೆ, ನೋವುಗಳಿಗೆ, ಇಕ್ಕಟ್ಟಾದಂತ ಮಾರ್ಗಗಳಿಗೆ ಪೇತ್ರನು ಭಯಪಡಲಿಲ್ಲ. ನಾವಾದ್ರೆ ಏನ್ ಮಾಡ್ಬಿಡ್ತೀವಿ? ಸ್ವಲ್ಪ ಸಮಸ್ಯೆಗಳು ಬಂದ್ಬಿಟ್ರೆ, ಸ್ವಲ್ಪ ತೊಂದರೆಗಳು ಬಂದ್ಬಿಟ್ರೆ, ಸ್ವಲ್ಪ ಇಕ್ಕಟ್ಟುಗಳು ಬಂದ್ಬಿಟ್ರೆ, ಸ್ವಲ್ಪ ಬಲಹೀನತೆಗಳು ಬಂದ್ಬಿಟ್ರೆ ಏನ್ ಮಾಡ್ಬಿಡ್ತೀರಿ? ದೇವರ ಮೇಲೆ ಅಲ್ಪ ವಿಶ್ವಾಸಿಗಳಾಗ್ಬಿಡ್ತೀವಿ. ಆದ್ರೆ ದೇವರು ಇವತ್ತಿನ ದಿವಸ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ, ನಾವು ಅಲ್ಪ ವಿಶ್ವಾಸಿಗಳು ಆಗಬಾರ್ದು. ನನ್ನನ್ನು ನಿನ್ನನ್ನು ಕರೆದಂತವ್ರು ಮನುಷ್ಯರಾಗಿದ್ರೆ
ಮನುಷ್ಯರು ಸ್ವಲ್ಪ ಹೊತ್ತಿಗೆ ಕೈ ಬಿಟ್ಟು ಹೊರಟೋಗ್ಬಿಡ್ತಾರೆ, ಆದ್ರೆ ದೇವರು ಆತನು ನಿನ್ನನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಇವತ್ತಿನ ದಿವಸ ನನ್ನನ್ನು ನಿನ್ನನ್ನು ಕರಿತಾ ಇದ್ದಾನೆ, ನನ್ನನ್ನು ನೀವು ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಪುನರುತ್ಥಾನನಾದ ಮೇಲೆ ಯೇಸು ಸ್ವಾಮಿ ಪುನಃ ಹೇಳ್ತಾ ಇದ್ದಾನೆ, ನನ್ನನ್ನು ನೀವು ಹಿಂಬಾಲಿಸಿರಿ ಎಂಬುದಾಗಿ. ಪೇತ್ರನ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲವುಗಳನ್ನ ಪೇತ್ರನು ಸರಿಪಡಿಸಿಕೊಂಡಾದ ಮೇಲೆ ಒಂದು ಮಹಿಮೆಯ ಸಾವನ್ನ ಕಾಣ್ತಾನಂತೆ. ಎಂತಹ ಸಾವಂತೆ? ಮಹಿಮೆಯ ಸಾವು. ಆ ಸಾವಿನಲ್ಲಿ ಕೂಡ ಅನೇಕ ಸಾವುಗಳಿದ್ದಾರೆ. ಕೆಲವೊಬ್ರು ಸತ್ತಿರ್ತಾರೆ. ಹೆಂಗ್ ಸತ್ತಿರ್ತಾರೆ? ಯಾವಾಗಾದ್ರೂ ಸಾಯ್ತಾರಪ್ಪ ಅಂತೇಳಿ ಕಾಯ್ಕೊಂಡು ಸತ್ತಿರ್ತಾರೆ. ಹಲ್ಲೆಲೂಯಾ. ಕೆಲವೊಬ್ರು ಊರಲ್ಲಿ ಇರ್ತಾರೆ. ಕೆಲವೊಬ್ಬರು ವ್ಯಕ್ತಿಗಳು ಹೆಂಗಿರ್ತಾರೆ? ಅವರು ಲೋಭಿಗಳಾಗಿ ಅನೇಕರ ತಲೆಗಳನ್ನು ಒಡೆದವರಾಗಿ, ಕುಟುಂಬಗಳನ್ನು ಹಾಳು ಮಾಡಿದವರಾಗಿ, ಭಯಂಕರವಾಗಿರ್ತಕ್ಕಂಥ ಕೃತ್ಯಗಳನ್ನ ಮಾಡಿದಂಥವರು ಅವರ ಅಂತ್ಯಾವಸ್ಥೆಯನ್ನು ನೋಡಿದಾಗ ಅವ್ರು ಒಂದು ವೇಳೆ ಬಹಳ ದಿವಸ ಬದುಕಿದ್ರು ಕೂಡ ದುಷ್ಟನು ಬಹಳ ದಿವಸ ಬದುಕ್ತಾನಂತೇಳಿ ದೇವ್ರ ವಾಕ್ಯನೇ ಹೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೋಡ್ರಿ, ನಮ್ಮ ಆಡು ಭಾಷೆಲಿ ನಾವು ಒಂದು ಮಾತು ಹೇಳ್ತಾ ಇರ್ತೀವಿ, ಭಾಳ ಒಳ್ಳೆ ತಿನ್ನಪ್ಪ, ಅದ್ರ ಸಲುವಾಗಿ ದೇವ್ರು ಭಾಳ ಬೇಗ ಕರ್ಕೊಂಡ್ಬಿಟ್ಟು ಅಂತೀವಿ. ಹಲ್ಲೆಲೂಯಾ. ಆಡು ಭಾಷೆಯಲ್ಲಿ ಅಂತಿರ್ತೀವಿ ನಾವು. ಆ ಆಡು ಭಾಷೆ ಎಲ್ಲಿಂದ ಬಂದಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದುಷ್ಟನು ಬಹಳ ದಿವಸ ಬದುಕ್ತಾನಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈತನ ಸಾವು ದೇವರನ್ನ ಮಹಿಮೆ ಪಡಿಸುವಂತ ಸಾವಾಗಿತ್ತು. ಅಂತ ಸಾವು ರೀ, ದೇವರಿಗೆ ಮಹಿಮೆ ತರುವಂತ ಸಾವು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾನು ನೀನು ಸಂಪೂರ್ಣವಾಗಿ ಹಿಂಬಾಲಿಸಬೇಕು. ಇಕ್ಕಟ್ಟಾದ ಮಾರ್ಗ ಬಂದಾಗ ನಾವು ಬೇಸರಿಕೆಯನ್ನ ಮಾಡಿಕೊಳ್ಳಬಾರದು. ಇಕ್ಕಟ್ಟಾದಂತ ಮಾರ್ಗಗಳು ಬಂದಾಗ ನಾವು ಹಿಂದಿರುಗಿ ಹೋಗುವಂತ ಸ್ಥಿತಿಗೆ ಜಾರಿ ಹೋಗಬಾರ್ದು. ಈ ಪೇತ್ರ ತನ್ನ ಜೀವಿತದ ಅವಧಿಯವರೆಗೆ ದೇವರನ್ನ ಮಹಿಮೆಪಡಿಸುವಂಥದ್ದು. ಆತ ಮತ್ತು ತನ್ನ ಹೆಂಡತಿಯನ್ನು ಬಿಟ್ಟಿದ್ದಾನೆ, ಮಕ್ಕಳನ್ನ ಬಿಟ್ಟಿದ್ದಾನೆ, ತನ್ನ ಮನೆಯನ್ನ ಬಿಟ್ಟಿದ್ದಾನೆ, ಎಲ್ಲವನ್ನ ಬಿಟ್ಟು ದೇವರನ್ನ ಸಂಪೂರ್ಣವಾಗಿ ಹಿಂಬಾಲಿಸಿದ ಪ್ರೇರಿ. ಹಲ್ಲೆಲೂಯಾ. ಪ್ರೇರ್. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಾನು ನೀನು ಆತನನ್ನ ಹಿಂಬಾಲಿಸಬೇಕು. ಯಾವ ರೀತಿಯಾಗಿ ಹಿಂಬಾಲಿಸಬೇಕು? ಅವರು ಎಲ್ಲವನ್ನ ಬಿಟ್ಟು ಹಿಂಬಾಲಿಸಬೇಕು. ದೇವ್ರು ಅಬ್ರಹಾಮನನ್ನ ಕರೆದಾಗ, ಅಬ್ರಹಾಮನಿಗೆ ಯಾವೊಂದು ಕರೆ ಬಂತು, ಆ ಕರೆಯ ಮೇಲೆ ಅಬ್ರಹಾಮನ್ ಏನ್ ಮಾಡಿದರೆ, ನೀನು ನಿನ್ನ ಸ್ವದೇಶದವರಿಂದ, ಬಂಧು ಬಳಗದವರಿಂದ, ನಿನ್ನ ತಂದೆಯ ಮನೆಯಿಂದ ನೀನೇನು ಮಾಡಬೇಕು? ಹೊರಟು ಬರಬೇಕು. ಹೊರಟು ಬರ್ಬೇಕಂತಂದ್ರೆ ಏನ್ರಿ? ಅಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳು, ಸಂಗತಿಗಳು, ತಾವು ಎಲ್ಲವೂ ಕೂಡ ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ಜರುಗುವಂತವುಗಳಾಗಿದ್ದಾವೆ. ಅವೆಲ್ಲವುಗಳನ್ನ ಬಿಟ್ಟು ಹೊರಟು ಬರ್ಬೇಕಂತೇಳಿ ಹೇಳಿದಾಗ ಅಬ್ರಹಾಮನು ತಿಳಿಯಲಾರದೆ ಬಂದ. ಹಲ್ಲೆಲೂಯಾ. ಅಬ್ರಹಾಮನ್ ಏನ್ ಮಾಡಿದರೆ? ತಿಳಿಯಲಾರದೆ ಹೊರಗಡೆ ಬಂದ. ತಿಳಿಯಲಾರದೆ ಯಾವೊಂದು ಸ್ಥಳಕ್ಕೆ ದೇವರನ್ನ ನಡೆಸ್ತಾನೆ, ಯಾವ ದೇಶವನ್ನು ನನಗೆ ಕೊಡ್ತಾನೆ ಅಂತೇಳಿ ತಿಳಿಯಲಾರದೆ ಬಂದ. ಆದ್ರೆ ಯಾರು ಆತನನ್ನ ಕರೆದಿದ್ದಾನೋ ಆ ದೇವರ ಕರೆಗೆ ಸಂಪೂರ್ಣವಾಗಿ ಆತ ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಆತನ ನಂಬಿಕೆಯನ್ನ ದೇವರು ಏನ್ ಮಾಡಿದಂತೆ ಹೇಳ್ತಾ ಇದೆ ವಾಕ್ಯ, ನೀತಿವಂತನನ್ನಾಗಿ ಮಾಡಿತಂತೆ. ದೇವರ ಮೇಲೆ ಆತ ನಂಬಿಕೆ ಇಟ್ಟ ಕಾರಣಕ್ಕಾಗಿ ದೇವರು ಆತನ ಈಗ ನೀತಿವಂತನನ್ನಾಗಿ ದೇವರು ಏನ್ ಮಾಡಿದ? ಆತನನ್ನ ಆರಿಸಿಕೊಂಡ ಪ್ರಿಯರು. ಅದಕ್ಕಾಗಿ ಇವತ್ತು ನನ್ನನ್ನ ನಿನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ ಒಂದೇ ವಿಷಯ. ಈ ಶಿಷ್ಯರನ್ನು ಕೂಡ ದೇವರು ಕರೆದಾಗ ಇವರು ಅಂದುಕೊಂಡ್ರೇನು ಏನಂತೇಳಿ, ಯೇಸು ಸ್ವಾಮಿ ರಾಜನಂತೆ ಆತನ ಒಂದು ಅರಮನೆ ಇರುತ್ತೆ. ಆತನ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಆತನ ಇರ್ತಾನೆ. ಅಕ್ಕಪಕ್ಕದಲ್ಲಿ ಈ ಕಡೆ 6 ಜನ, ನಾವು ಈ ಕಡೆ 6 ಜನ ಕುಂತ್ಕೊಂಡಿರ್ತೀವಿ. ಮುಂದಿನ 2 ಸೀಟುಗಳು, ಮುಂದೆ ಸೀಟುಗಳಲ್ಲಿ ಯಾರುಗಳು ಕೂತ್ಕೊಳ್ಬೇಕಂತೇಳಿ ಅವ್ರು ಕಚ್ಚಾಡ್ತಾ ಇದ್ರು. ಅವಾಗ ಯಾರ್ರೀ? ಶಿಷ್ಯರು. ಅಲ್ಲಿ ಅವರು ಅನ್ಕೊಂಡಿದ್ದೇ ಬೇರೆ, ಆದ್ರೆ ದೇವರು ತರುವಂತ ರಾಜ್ಯದ ವಿಷಯಗಳೇ ಬೇರೆ. ಈ ಲೋಕದ ರಾಜ್ಯಗಳು ಇವತ್ತಿನ ದಿವಸ ನಾವು ನೋಡುವಾಗ ಭ್ರಷ್ಟಾಚಾರದಲ್ಲಿ, ಲಂಚಗುಂಡಿತನದಲ್ಲಿ, ಭಯಂಕರವಾಗಿರ್ತಕ್ಕಂಥ ಜನರ ಮೇಲೆ ದಬ್ಬಾಳಿಕೆ ಇರುವಂತದ್ದು, ತೆರಿಗೆಗಳು, ಭಯಂಕರವಾದಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ರಾಜ್ಯ ಅಲ್ಲ, ಆ ರಾಜ್ಯ ಎಂತಹ ರಾಜ್ಯ ಅಂತ? ಯೇಸು ಕ್ರಿಸ್ತನ ರಾಜ್ಯ ನೀತಿಯ ರಾಜ್ಯ, ಸಮಾಧಾನದ ರಾಜ್ಯ, ನಿತ್ಯ ಜೀವವನ್ನ ತರುವಂತ ರಾಜ್ಯ, ಶಾಶ್ವತವಾಗಿರ್ತಕ್ಕಂಥ ರಾಜ್ಯ, ಯಾರು ಅಲಗಾಡಿಸಲಾರದಂತಹ ರಾಜ್ಯ. ಆತನ ಸಿಂಹಾಸನ ಯಾವಾಗಲೂ ಕೂಡ ಸ್ಥಿರವಾಗಿ ಸದಾಕಾಲ ಸ್ಥಾಪಿಸಲ್ಪಟ್ಟಿರುವಂತಹ ರಾಜ್ಯ ಪ್ರಿಯರ. ಆ ರಾಜ್ಯಕ್ಕಾಗಿ ದೇವರು ನನ್ನನ್ನ ನಿನ್ನನ್ನು ಏನ್ ಮಾಡಿದ್ದಾನೆ? ಕರೆದಿರುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನಾವು ಆತನನ್ನ ಹಿಂಬಾಲಿಸಬೇಕು ಪ್ರಿಯರೇ. ಎರಡನೆಯದಾಗಿ 9ನೇ ಅಧ್ಯಾಯ 59ನೇ ವಚನ ಓದ್ತೀರಾ? ಲೂಕನ ಬರೆದ ಸುವಾರ್ತೆ. ಮೊದಲನೇದಾಗಿ ಪಾಪದಿಂದ ಬಿಡುಗಡೆಯನ್ನ, ಲೋಕದ ಆಶಾಪಾಶಗಳಿಂದ ಬಿಡುಗಡೆಯನ್ನ ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲವನ್ನ ಬಿಟ್ಟು ನಾವು ಆತನನ್ನು ಏನ್ ಮಾಡಬೇಕು? ಹಿಂಬಾಲಿಸಬೇಕು. ಎರಡನೇ ಅದನ್ನ ಕೇಳಿ ಅವನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. 9ನೇ ಅಧ್ಯಾಯ 59ನೇ ವಚನ ಲೂಕನ ಬರೆದ ಸುವಾರ್ತೆ.
ಆತನು ಮತ್ತೊಬ್ಬನಿಗೆ ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎರಡನೆಯದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಸಂದರ್ಭವೆಲ್ಲವೂ ಕೂಡ 57ನೇ ವಚನದಿಂದ ಹಿಡಿದು 62ನೇ ವಚನದವರೆಗೆ ಇಲ್ಲಿ 3 ರೀತಿಯ ವ್ಯಕ್ತಿತ್ವಗಳನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟ್ರಿ? 3 ರೀತಿಯ ವ್ಯಕ್ತಿತ್ವಗಳು. ಒಂದ್ಸಾರಿ ನಾನು ಓದ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳಿ ಸರಿಯಾಗಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನ ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ. 3 ಸಂದರ್ಭಗಳು. 2 ವ್ಯಕ್ತಿಗಳು ನಾವೇ ಯೇಸು ಸ್ವಾಮಿನ ಹಿಂಬಾಲಿಸ್ತು ಅಂತೇಳಿ ಆತನ ಸಂಗಡ ಮಾತಾಡಿದ್ರು. ಒಬ್ಬ ವ್ಯಕ್ತಿಯನ್ನ ಯೇಸು ಕ್ರಿಸ್ತನ ಏನ್ ಮಾಡಿದಾರೆ? ಕರೆದ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯಂತೆ ಆತನು ಹೋಗುವಂತ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾ ಇದ್ದಾನೆ? ನಾನು ನಿನ್ನ ಹಿಂದೆ ಬರುತ್ತೇನೆ ಎಂಬುದಾಗಿ. ಇವತ್ತು ದಿವಸ ನೋಡ್ರಿ, ಅನೇಕರು ಸಭೆಯಲ್ಲಿ ಬಂದಿರ್ತಾರೆ, ಅವರು ದೀಕ್ಷಾಸ್ಥಾನ ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳಿ ಕೆಲವರಿಗೆ ಅವ್ರಿಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಅವರು ಮುಂದೆ ಏನು ಆಗ್ಲಿಕ್ಕಿದ್ದಾರೆ, ಮುಂದೆ ಏನನ್ನ ಹೊಂದಿಕೊಳ್ಳಲಿಕ್ಕಿದ್ದಾರೆ ಅಂತೇಳಿ ಕೆಲವೊಬ್ರು ತಿಳಿಯಲಾರದೆ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ, ಪಾಪ ವಿಮೋಚನೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದಂತಂದ್ರೆ ಏನ್ರಿ? ಮೊದಲನೇದಾಗ ಅವ್ರು ಏನ್ ಮಾಡ್ಬೇಕ್ರಿ? ಯೇಸು ಕ್ರಿಸ್ತನನ್ನ ನಂಬಬೇಕು, ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ಮತ್ತೆ ಪಾಪಗಳನ್ನ ಮಾಡದೆ ಆ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಯೇಸು ಸ್ವಾಮಿ ಹೇಳಿದ ಹಾಗೆ ನೀರಿನ ಸಾಕ್ಷಿ, ಆತ್ಮ ಸಾಕ್ಷಿ ಮತ್ತು ರಕ್ತ ಸಾಕ್ಷಿ, ಈ 3 ಸಾಕ್ಷಿಗಳು ಬೇಕು. ಯೇಸು ಸ್ವಾಮಿ ಹೇಳಿದರೆ ಏನಂತೇಳಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣುವುದಿಲ್ಲ. ಹೊಸದಾಗಿ ಹುಟ್ಟುವಂಥದ್ದಂದ್ರೆ ಹೆಂಗ್ ಹುಟ್ಟಬೇಕಂತೆ? ಒಬ್ಬನು ಆತ್ಮದಲ್ಲಿಯೂ ಒಬ್ಬನು ನೀರಿನಲ್ಲಿಯೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಯ್ತು, ಇವರು ಏನ್ ಮಾಡ್ತಾರ್ರಿ? ಈ ವ್ಯಕ್ತಿಯನ್ನು ನೋಡುವಾಗ ಅದೇ ಒಂದು ಸ್ಥಿತಿ ನಮಗೆ ನೆನಪಾಗುತ್ತೆ. ಏನಂತೇಳಿ ಹೇಳ್ತಾ ಇದ್ದಾನೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ. ಆ ವ್ಯಕ್ತಿಗೆ ಗೊತ್ತಿಲ್ಲ, ಅನ್ಕೊಂಡಿದ್ದಾನೆ ಯೇಸು ಸ್ವಾಮಿ ಒಂದ್ ವೇಳೆ ಅರಮನೆಗೆ ಹೋಗ್ತಾನೇನು, ಯೇಸು ಸ್ವಾಮಿ ಒಂದ್ ವೇಳೆ ಯಾವ್ದಾದ್ರು ಒಂದು ದೊಡ್ಡ ಛತ್ರಕ್ಕೆ ಹೋಗ್ತಾನೇನೋ, ಯೇಸು ಸ್ವಾಮಿ ಒಂದ್ ವೇಳೆ ಯಾವ್ದಾದ್ರು ಒಂದು ದೊಡ್ಡದಾಗಿರ್ತಕ್ಕಂಥ ಕೋಟೆಯನ್ನ ಕಟ್ಟಿಕೊಂಡು ಅರಮನೆಯಲ್ಲಿ ವಾಸ ಮಾಡ್ತಾನೇನೋ. ಆ ವ್ಯಕ್ತಿಗೆ ಮುಂದೆ ಭಾವಿ ಶಿಷ್ಯನಾಗಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಆತನು ಎಲ್ಲಿ ಹೋಗ್ತಾನೆ ಎಂಬುದಾಗಿ ತಿಳಿಯಲಾರದೆ ಏನ್ ಮಾಡ್ತಾ ಇದ್ದಾನಂತ ಆತ? ನಾನು ನಿನ್ನ ಹಿಂದೆ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಇದ್ದಾನೆ? ನಾನು ನಿನ್ನ ಹಿಂದೆ ಬರುತ್ತೇನೆ ಎಂಬುದಾಗಿ ಹೇಳಿದಾಗ ಏಸಪ್ಪ ಕೊಟ್ಟಿರ್ತಕ್ಕಂಥ ಉತ್ತರ ಏನಂತ ಹೇಳಂತಂದ್ರೆ ನಾವು ನೋಡ್ತಾ ಇದ್ದೇವೆ, ನರಿಗಳಿಗೆ ಏನಿದಾವಂತೆ? ನರಿಗಳು ವಾಸಿಸುವಂತ ಸ್ಥಳಗಳು ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಇವನ ವಿಷಯ ಏನ್ರಿ? ಯೇಸು ಸ್ವಾಮಿ ಹತ್ರ ಇದ್ದು ಬಿಟ್ರೆ ನನ್ನ ಅವಶ್ಯಕತೆಗಳೆಲ್ಲವೂ ಏನಾಗ್ಬಿಡ್ತವೆ? ಪೂರೈಸುವಂತವುಗಳಾಗಿ, ಮೂಲಭೂತ ಸೌಕರ್ಯಗಳು ನಾವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಹಲ್ಲೆಲೂಯಾ. ಇರಕ್ಕೆ ಒಳ್ಳೆ ಒಂದು ರಸ್ತೆ ಓಡಾಡಕ್ಕೆ ಇರಬೇಕು, ಹೋಗಕ್ಕೆ ಒಂದು ಒಳ್ಳೆ ಕಾರ್ ಇರಬೇಕು, ಇರಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಮನೆ ಇರಬೇಕು, ಮನೆಯಲ್ಲಿ ಯಾವುದೇ ಒಂದು ಸಾಮಾನುಗಳು ಕೊರತೆ ಇರಲಾರ್ದಾಗೆ, ಅಡಿಗೆಗೋಸ್ಕರವಾಗಿ ಇನ್ನೊಂದು ಮತ್ತೊಂದು ಕಾರ್ಯಗಳಿಗೋಸ್ಕರವಾಗಿ ಏನು ಕೊರತೆ ಇರಲಾರ್ದಾಗೆ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕೆನ್ನುವಂಥ ಸ್ಥಿತಿಯಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಆತನಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಏನ್ರಿ? ನರಿಗಳಿಗಿದಾವೆ, ಹಕ್ಕಿಗಳಿಗಿದಾವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥವನ್ನ ನಾವು ನೋಡುವಾಗ ಪ್ರಿಯರೇ, ಈ ವ್ಯಕ್ತಿ ಮೂಲಭೂತ ಅವಶ್ಯಕತೆಗಳಿಗಾಗಿ ಮಾತ್ರ ಯೇಸುವನ್ನ ನೋಡ್ತಾ ಇದ್ದಾನೆ. ಯೇಸು ಸ್ವಾಮಿ ಯಾರ ಸಂಗಡ ಮಾತಾಡಿದ್ರು ಕೂಡ ಅವರಲ್ಲಿ ಅಡಗಿರ್ತಕ್ಕಂಥ ಸಂಶಯಗಳು, ಅವರಲ್ಲಿ ಇರ್ತಕ್ಕಂಥ ಯಾಕೆ ಅವರನ್ನ ಕೇಳಿದರೆನ್ನು, ಆತನನ್ನ ಕೇಳಿದರೆನ್ನುವಂತ ಸಂಗತಿಗಳನ್ನ ತಿಳಿದುಕೊಂಡ ಆತನಾಗಿ ಅವ್ರಿಗೆ ಏನ್ ಮಾಡ್ತಾ ಇದ್ದ? ಆತ ಉತ್ತರ ಕೊಡ್ತಾ ಇದ್ದ. ಈ ವ್ಯಕ್ತಿ ಯಾವುದನ್ನ ಆಸೆ ಪಡ್ತಾ ಇದ್ದಾನೆ?
ಮೂಲಭೂತ ಸಂಗತಿ. ನೀನು ಎಲ್ಲಿ ಹೋದ್ರೂ ನಾನು ಅಲ್ಲಿಗೆ ಬಂದು ಬಿಡ್ತೀನಿ. ಹಲ್ಲೆಲೂಯ. ನೀನು ಹೇಳಿದ್ದೆಲ್ಲವನ್ನು ನಾನು ಮಾಡಿಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಸ್ವಾಮಿಯನ್ನು ಕೇಳಿದಾಗ ಸ್ವಾಮಿಯಿಂದ ಬಂದಿರತಕ್ಕಂಥ ಒಂದು ಉತ್ತರವನ್ನು ನೋಡಿ ಏನು ಮಾಡ್ತಾ ಇದ್ದಾನ್ರಿ, ಸ್ತಬ್ಧನಾಗ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮೊದಲನೇ ವ್ಯಕ್ತಿ ಈ ರೀತಿಯಾಗಿ ಆದರೆ ಎರಡನೇ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯೇ ಕರಿತಾ ಇದ್ದಾನೆ ಏನಂತೇಳಿ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಏನ್ರಿ, ನನ್ನನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕರೆದಾಗ ಆತನು ಕೊಡುವಂತ ಉತ್ತರ ಏನು ಕೊಡ್ತಾ ಇದ್ದಾನೆ ನೋಡ್ರಿ ಒಂದ್ಸಾರಿ. ಸ್ವಾಮಿ ನಾನು ಅಂತ ಹೇಳ್ತಾ ಇದ್ದಾನೆ. ಏನಂತೇಳಿ, ನಾನು. ಹಲ್ಲೆಲೂಯ. ದೇವರಿಗೆ ನಾನು ಅಂತೇಳಿ ಅಂದ್ರಪ್ಪ ಅಂದ್ರೆ ಆತನಿಗೆ ಅಸಲು ಇಷ್ಟನೇ ಆಗಲ್ಲ. ಹಲ್ಲೆಲೂಯ. ಮೊದಲೇನ್ರಿ, ದೇವರಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥವ್ರಾಗಿರ್ಬೇಕು. ಹಲ್ಲೆಲೂಯ. ಕರ್ತನು ಮೊದಲು, ಆಮೇಲೆ ನಾನು, ನನ್ನ ಅವಶ್ಯಕತೆಗಳೆಲ್ಲ. ಹಲ್ಲೆಲೂಯ. ಅನೇಕರು ನಾವೇನ್ ಮಾಡ್ಬಿಡ್ತೀವಿ, ನಾವೇ ಮೊದಲಾಗ್ತೀವಿ, ಕರ್ತನನ್ನು ಆಮೇಲೆ ಇಡ್ತೀವಿ. ಅದಕ್ಕಾಗಿ ಆಶೀರ್ವಾದಗಳು ಬಾ ಅಂದ್ರೆ ಎಲ್ಲಿ ಬರ್ತಾವೆ, ಬರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕಾಗಿ ಮೊದಲನೇದಾಗಿ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡ್ಬೇಕು, ನಾವು ದೇವರಿಗೆ ಕೊಡಬೇಕು. ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನ ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇಲ್ಲಿ ಆತ್ಮೀಯತೆಯಲ್ಲಿ ನಾವು ನೋಡುವಾಗ ಲೋಕದವರು ದೇವರ ದೃಷ್ಟಿಗೆ ಏನಾಗಿದ್ದಾರೆ, ಲೋಕದವರು ದೇವರ ದೃಷ್ಟಿಗೆ ಏನಾಗಿದ್ದಾರೆ, ಸತ್ತು ಹೋದವರಾಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ಜೀವಿತರಿಗೆ ದೇವರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಆತನು ಸತ್ತವರಿಗೆ ದೇವರಲ್ಲ, ಯಾರಿಗೆ ದೇವರತ್ತ, ಜೀವಿತರಿಗೆ. ಆತನನ್ನು ನಂಬುವವರಿಗೆ, ಆತನಲ್ಲಿ ನಂಬಿಕೆಯಲ್ಲಿ ಆತನಿಗೆ ನಂಬಿಕೆ ಉಳ್ಳವರಾಗಿ ಸದಾಕಾಲ ಜೀವಿಸುವಂಥವರಿಗೆ ಆತನ ಏನಾಗಿದ್ದಾನೆ, ದೇವರಾಗಿದ್ದಾನೆ. ಒಂದ್ಸಾರಿ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ ಏನಂತೇಳಿ, ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಹೇಳಿದ್ದಾನೆ. ಆತನು ನಂಬುವವರಿಗೆ ದೇವರು ಹೊರತಾಗಿ ನಂಬಲಾರದವರಿಗೆ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇಲ್ಲಿ ಈ ಜನರಂತೆ ಏನ್ ಮಾಡ್ತಾ ಇದ್ದಾರೆ, ದೇವರನ್ನ ಹಿಂಬಾಲಿಸಬೇಕಾದ್ರೆ ಮೊದಲನೇದಾಗಿ ಮೂಲಭೂತ ಅವಶ್ಯಕತೆಗಳನ್ನ ಏನ್ ಮಾಡ್ತಾ ಇದ್ದಾರೆ ನೋಡಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ರಿ. ಎರಡನೇದಾಗಿ ಏನ್ರಿ, ಎರಡನೇದಾಗಿ ಹೇಳ್ರಿ, ಕರ್ತವ್ಯಗಳು. ಏನಂತೆ, ಜವಾಬ್ದಾರಿಗಳು. ಏನಂತೆ, ಜವಾಬ್ದಾರಿಗಳು. ಆ ಜವಾಬ್ದಾರಿಗಳ ಕುರಿತಾಗಿ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹಿಂಬಾಲಿಸ್ತೀನಿ, ನನ್ನ ತಂದೆ ಸಾಯೋವರೆಗೂ ಕೂಡ ನಾನು ಹಿಂಬಾಲಿಸಲ್ಲ, ನನ್ನ ತಂದೆ ಉತ್ತರ ಕ್ರಿಯೆ ನಡೆಯುವವರೆಗೂ ಕೂಡ ನಾನು ನಿನ್ನನ್ನ ಹಿಂಬಾಲಿಸಲ್ಲ. ಅದೆಲ್ಲ ಮುಗಿದಿದ್ದಾದ ಮೇಲೆ ನಾನು ನಿನ್ನನ್ನು ಏನ್ ಮಾಡ್ತೀನಿ, ಹಿಂಬಾಲಿಸ್ತೀನಿ ಎಂಬುದಾಗಿ. ನನಗೆ ನನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿದಾವೆ, ನನಗೆ ನನ್ನದೇ ಆಗಿರ್ತಕ್ಕಂಥ ಕರ್ತವ್ಯಗಳಿದಾವೆ, ನನಗೆ ನನ್ನದೇ ಆಗಿರ್ತಕ್ಕಂಥ ಸಂಗತಿಗಳು, ವಿಷಯಗಳು ಇದಾವೆ. ಅವೆಲ್ಲವುಗಳನ್ನ ಮಾಡಿದ ಆದ್ಮೇಲೆ ಏನ್ ಮಾಡ್ತೀನಿ, ನಾನು ನಿನ್ನನ್ನು ಹಿಂಬಾಲಿಸಿ. ಕೆಲವರು ಹೇಳ್ತಿರ್ತಾರೆ, ಇಲ್ಲಯ್ಯ ಒಂದು ಕಾರ್ಯ ನಡೆದು ಬಿಡ್ಲಿ, ಅದ್ಭುತ ಮಾಡಿಬಿಡ್ಲಿ, ಆಮೇಲೆ ನಾವು ದೇವ್ರನ್ನ ಹಿಂಬಾಲಿಸ್ತೀವಿ. ಹಲ್ಲೆಲೂಯಾ. ಪ್ರೈಸ್. ಏನಂತೆ, ಅದ್ಭುತ ನಡೆದ್ರೂ ದೇವ್ರೆ, ಅದ್ಭುತ ನಡೆಯಲಾರ್ದು ಇದ್ರೂ ಕೂಡ ದೇವ್ರೆ. ಹಲ್ಲೆಲೂಯಾ. ಪ್ರೈಸ್. ನಮ್ಮಪ್ಪ ನಮ್ಮಮ್ಮ ಇದ್ದಾರೆ, ಅವರು ನನಗೆ ಅವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತೇಳಿ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಅಪ್ಪ ಅಮ್ಮ ಆಗ್ಲಾರ್ದಿರ್ತಾರೆ. ಹಲ್ಲೆಲೂಯಾ. ಅವ್ರು ನಮ್ಮ ಅಪ್ಪ ಅಮ್ಮನೇ, ಅವ್ರು ನನಗೆ ಕೊಟ್ಟರು ನನಗೆ ಅಪ್ಪ ಅಮ್ಮನೇ, ಕೊಡ್ಲಾರ್ದು ಇದ್ರು ನನಗೆ ಅಪ್ಪ ಅಮ್ಮನೇ, ಅವ್ರು ನನ್ನ ನೋಡಿಕೊಂಡ್ರು ಅಪ್ಪ ಅಮ್ಮನೇ, ನೋಡ್ಕೊಳ್ಳಾರ್ದು ಇದ್ರು ನನಗೆ ಅಪ್ಪ ಅಮ್ಮನೇ. ಹಲ್ಲೆಲೂಯಾ. ಪ್ರೈಸ್. ಯಾಕೆ ಹೇಳ್ರಿ, ಅವ್ರಿಗೆ ಏನಂತ ಹೇಳ್ತೀವಿ, ಅವ್ರಿಗೆ ಹುಟ್ಟಿರ್ತಕ್ಕಂಥ ಸುಪುತ್ರ ನಾನು ಆಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್. ಅದರಂಗೆ ದೇವರು ಯಾವಾಗಲೂ ಆತ ದೇವರೇ, ಆತನ ಅದ್ಭುತ ಮಾಡಿದ್ರೂ ದೇವ್ರೆ, ಅದ್ಭುತ ಮಾಡಲಾರ್ದೆ ಇದ್ರೂ ಕೂಡ ದೇವ್ರೆ. ಹಲ್ಲೆಲೂಯಾ. ಆತನ ಸ್ಥಾನವನ್ನು ಬೇರೆ ಯಾರಿಗೂ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಿರ್ತಾರೆ ಏನಂತೇಳಿ, ಇಲ್ಲರಿ ಇದೆಲ್ಲ ಮಾಡಿದ ಮೇಲೆ ನಾನು ದೇವ್ರನ್ನ ನಂಬುತ್ತೀನಿ. ಏನಂತೆ, ಇವೆಲ್ಲ ಎಲ್ಲ ಮೊದಲು ಆಗ್ಬೇಕಂತೆ, ಆಮೇಲೆ ದೇವ್ರನ್ನ. ಹಲ್ಲೆಲೂಯಾ. ಪ್ರೈಸ್. ಇವರು ಕೆಲವರು ಸಾಕ್ಷಿ ಸಮಸ್ಯೆ ಬರೀಬೇಕಾದ್ರೂ ಹಾಗೆ ಬರೆದಿರ್ತಾರೆ, ಈ ಒಂದು ಕಾರ್ಯ ನಡೆದು ಬಿಡಲಿ, ನಾನೇನು ಮಾಡ್ತೀನಿ, ದೀಕ್ಷಾ ಸಹ ತಗೊಂತೀನಿ. ಹಲ್ಲೆಲೂಯಾ. ಈ ಒಂದು ಕಾರ್ಯ ನಡೆದ್ರೆ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಆದರೆ ದೇವರು ಅದನ್ನು ನಡೆಸಿದಾಗಲೂ ಕೂಡ ಅವ್ರು ಏನು ಮಾಡ್ತಾರೆ, ಹಿಂಬಾಲಿಸಿ ಆತನನ್ನ ನಡೆಯುವುದಿಲ್ಲ ಪ್ರಿಯರ. ಆದರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನ ಮಾಡಲಿ. ನಿನ್ನ ಜವಾಬ್ದಾರಿಗಳು, ನಿನ್ನ ಮೊದಲನೆಯ ಪ್ರಾಶಸ್ತ್ಯಗಳು ಏನೇನಿದಾವೋ ಅವುಗಳೆಲ್ಲವನ್ನ ಬಿಟ್ಟು ನೀನೇನು ಮಾಡು, ನನ್ನನ್ನು ಹಿಂಬಾಲಿಸು. ಹಲ್ಲೆಲೂಯಾ. ನೀನು ಹೇಳ್ತೀಯ, ಇಲ್ಲ ನಂದು ಹಂಗೈತ್ರಿ ಹಿಂಗೈತ್ರಿ, ನಿಮಗೇನು ಗೊತ್ತಿರಿ ನನ್ನ ಪರಿಸ್ಥಿತಿ. ಹಲ್ಲೆಲೂಯಾ. ಅಬ್ರಾಹ್ಮನ ಪರಿಸ್ಥಿತಿ ನಮಗೇನು ಗೊತ್ತಿದೆ.
ಅಲ್ಲಿ ಅದನ್ನ ಅಬ್ರಹಾಮನು ಹೊರಟು ಬಂದ. ಹಲ್ಲೆಲೂಯಾ. ಬಸವನಗೌಡ ದೊಡ್ಡವ್ರ ಪರಿಸ್ಥಿತಿ ಹೆಂಗೆಲ್ಲ ಏನೆಲ್ಲ ಇತ್ತು, ಆದರೂ ಕೂಡ ಅವ್ರು ಏನು ಮಾಡಿದ್ರು, ಹೊರಟು ಬಂದು ಹಿಂಬಾಲಿಸಿದ್ರು, ಸಾಕ್ಷಿಯನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರ ಪರಿಸ್ಥಿತಿಗಳು ದೇವರನ್ನು ನಂಬಲಾರದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಇದ್ವು, ಆದ್ರೂ ಕೂಡ ನಾವು ಆತನನ್ನು ಏನ್ ಮಾಡಿದ್ದೇವೆ, ಹಿಂಬಾಲಿಸಿ ನಡೀತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಮೊದಲನೇದಾಗಿ ನಮ್ಮವುಗಳಿಗೆ ನಾವು ಪ್ರಾಶಸ್ತ್ಯ ಕೊಟ್ಟಿದ್ರೆ ನಾವು ಇವತ್ತಿನ ದಿವಸ ಈ ಸ್ಥಳದಲ್ಲಿ ಕೂಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕೆಲವೊಬ್ಬರಿಗೆ ತಮ್ಮ ಕರ್ತವ್ಯಗಳು, ತಮ್ಮ ಜವಾಬ್ದಾರಿಗಳಿಗೆ ಅವರು ಮುಖ್ಯ ಸ್ಥಾನವನ್ನು ಕೊಡ್ತಾರೆ ಹೊರತಾಗಿ ದೇವರನ್ನ ಅವ್ರು ಏನ್ ಮಾಡ್ಬಿಡ್ತಾರೆ, ಹಿಂದಕ್ಕೆ ಇಟ್ಟು ಬಿಡ್ತಾರೆ. ಪ್ರಿಯ, ಅದಕ್ಕಾಗಿ ದೇವರು ಇವತ್ತಿನ ದಿವಸ ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಲೋಕದ ಆಶೆಗಳಿಂದ ನಾವು ಬಿಡುಗಡೆ ಹೊಂದಿದ್ರೆ ನಾವು ಆತನನ್ನು ಹಿಂಬಾಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎರಡನೇದಾಗಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂತೆ, ಮೊದಲು ನಂದು ಆಗ್ಲಿ, ಆಮೇಲೆ ನಿನ್ನ ನಾನು ಹಿಂಬಾಲಿಸ್ತೀನಿ. ಹಲ್ಲೆಲೂಯಾ. ದೇವ್ರು ಹಂಗ್ ಮಾಡಿದ್ನ ಮೊದಲು ನಿಮ್ಮ ಪಾಪಗಳೆಲ್ಲ ಒಪ್ಕೊಂಡು ಬಿಟ್ಬಿಡ್ರಿ, ಆಮೇಲೆ ನಾನು ನಿಮ್ಮ ಸಲ ಪ್ರಾಣ ಕೊಡ್ತಂದ. ನಾವು ಇನ್ನೂ ಪಾಪಿಗಳು ಆಗಿದ್ದಾಗಲೇ, ಇನ್ನು ನಾವು ಆ ಒಂದು ಅಗ್ನಿಯ ನರಕದ ಅಂಚಿಲಿನ ಬಾಗಿಲಿನಲ್ಲಿ ಇರುತ್ತಿರುವಾಗಲೇ ದೇವರು ತನ್ನ ಪ್ರಾಣವನ್ನ ಕೊಡುವುದರ ಮೂಲಕವಾಗಿ ತನ್ನ ಪ್ರೀತಿ ಎಂತಹುದು ಎಂಬುದಾಗಿ ಆತನ ಏನ್ ಮಾಡಿದಂತೆ ಸಿದ್ಧಾಂತ ಪಡಿಸಿದನು. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸಹೋದರ ಸಹೋದರಿ, ಎರಡನೇದಾಗಿ ನಾವು ಈ ಲೋಕದ ಆಶೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಆತನನ್ನ ಹಿಂಬಾಲಿಸಬೇಕಾಗಿದೆ. ಈ ಲೋಕದಲ್ಲಿ ಏನೆಲ್ಲ ಜವಾಬ್ದಾರಿಗಳಿದಾವೆ, ಸಂಪ್ರದಾಯಗಳಿದಾವೆ, ದೇವರು ಅದನ್ನು ಕೇಳ್ತಾ ಇಲ್ಲ. ದೇವರಿಗೆ ಬೇಕಾಗಿರೋರು ಯಾರು? ನೀವು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ವ್ಯಕ್ತಿ ಏನ್ ಮಾಡಿದಾರೆ, ತನ್ನ ಜವಾಬ್ದಾರಿಗಳನ್ನು ಹೇಳಿದ, ತನ್ನ ಕರ್ತವ್ಯಗಳನ್ನು ಹೇಳಿದ, ದೇವರಿಗೆ ಕೊಡುವಂಥದ್ದನ್ನು ಆತ ಮೊದಲನೇ ಪ್ರಾಶಸ್ತ್ಯವನ್ನ ಕೊಡ್ತಾ ಇಲ್ಲ. ಅದಕ್ಕಾಗಿ ಸ್ವಾಮಿ ಕೂಡ ಕರೆದಾಗ ಆ ಶಿಷ್ಯರೆಲ್ಲರೂ ಬಿಟ್ಟು ಹೊರಟು ಬಂದ್ರು. ಆ ಶಿಷ್ಯರಿಗೆ ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ ಎಷ್ಟ್ರಿ? ಬಹಳ ದೊಡ್ಡದು. ಪರಲೋಕದಲ್ಲಿ ಹೋದ್ರೆ ಅವ್ರನ್ನ ನಾವು ಏನ್ ಮಾಡ್ತೀವಿ, ಎದುರುಗೊಳ್ತೀವಿ. ಪರಲೋಕದ ಒಂದು ಹೆಬ್ಬಾಗಿಲುಗಳ 12 ಹೆಬ್ಬಾಗಿಲುಗಳ ಮೇಲೆ ಒಬ್ಬೊಬ್ಬರ ಹೆಸರುಗಳಿದಾವೆ. ಪೇತ್ರನ ಹೆಸರಿದೆ, ಅಂದ್ರೇಯನ ಹೆಸರಿದೆ, ಯೋಹಾನ ಹೆಸರಿದೆ, ಯಾಕೋಬನ ಹೆಸರಿದೆ, ಫಿಲಿಪ್ಪನ ಹೆಸರಿದೆ. ಎಲ್ಲರ ಹೆಸರುಗಳು 12 ಜನ ಶಿಷ್ಯರ ಹೆಸರುಗಳು ಏನಾಗಿದಾವ್ರಿ, ಆ ಒಂದು ಹೆಬ್ಬಾಗಿಲಿನಲ್ಲಿ ಬರೆಯಲ್ಪಟ್ಟಿದಾವೆ. ಅದಕ್ಕಾಗಿ ದೇವರು ಅಂತಹ ಒಂದು ಆಶೀರ್ವಾದ ಯಾರಿಗೆ ಕೊಟ್ಟನರಿ? ಆತನನ್ನು ಹಿಂಬಾಲಿಸಿದಂತಹ ಮಕ್ಕಳಿಗೆ. ಪ್ರಿಯರು, ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಎಲ್ಲಿಯವರೆಗೆ ಇನ್ನೂ ಕೂಡ ದೇವರಲ್ಲದವುಗಳನ್ನೇ ನೀವು ಏನ್ ಮಾಡ್ತಾ ಇದ್ರಿ, ಹಿಂಬಾಲಿಸುವವರಾಗಿದ್ರು. ಒಂದ್ಸಾರಿ ನೀವು ಸಮುವೇಲನ ಹೇಳಿದಂತ ಮಾತುಗಳನ್ನ ಓದೋಣ. ಮೊದಲನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 20ನೇ ವಚನ. ಭಯಪಡಬೇಡಿರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನ ಬಿಟ್ಟು ಯೆಹೋವನನ್ನ ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಓದಕಂಡಿ. ದೇವರಲ್ಲದವುಗಳನ್ನ ಹಿಂಬಾಲಿಸಬೇಡಿರಿ, ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ, ಅವು ವ್ಯರ್ಥವಾದವುಗಳೇ. ಹಲ್ಲೆಲೂಯಾ. ಯೆಹೋವನು ದಯದಿಂದ ನಿಮ್ಮನ್ನ ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವರನ್ನ ಹಿಂಬಾಲಿಸಿ ಎಂಬುದಾಗಿ ಸಮುವೇಲ ಪ್ರವಾದಿ ಅವರು ಪಾಪ ಮಾಡಿದ್ದಾರೆ, ತಮಗೊಬ್ಬ ರಾಜನು ಬೇಕೆಂಬುದಾಗಿ ಕೇಳಿದ್ದಾರೆ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆದಿದ್ದಾರೆ. ಅಷ್ಟೆಲ್ಲ ಪಾಪಗಳು ನೀವು ಮಾಡಿದಾಗಲೂ ಕೂಡ ಭಯಪಡಬೇಡ್ರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಆದರೂ, ಏನ್ ಹೇಳ್ತಾ ಇದ್ದಾನೆ ದೇವರು, ಇನ್ನು ಮುಂದೆ ಆದರೂ. ಹಲ್ಲೆಲೂಯಾ. ಅದನ್ನ ಬಿಟ್ಟು ಯೆಹೋವನನ್ನ ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಅಂತೆ. ಹೆಂಗಂತೆ? ಪೂರ್ಣ ಮನಸ್ಸಿನಿಂದ ನಾವೇನ್ ಮಾಡ್ಬೇಕಂತೆ, ಆತನೊಬ್ಬನನ್ನೇ ಸೇವಿಸಬೇಕು. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲದವುಗಳನ್ನ ನೀವು ಹಿಂಬಾಲಿಸಬೇಕು. ದೇವರು ಒಬ್ಬಾತನು, ನಿನಗೂ ಕೂಡ ಗೊತ್ತಿದೆ, ನಿನ್ನ ಮನಸ್ಸಾಕ್ಷಿಗೂ ಕೂಡ ಗೊತ್ತಿದೆ. ಆದ್ರೆ ನೀನ್ ಏನ್ ಮಾಡ್ತೀಯಾ, ಈ ಲೋಕದ ಕೆಲವೊಂದು ವಿಷಯಗಳು, ಸಂಗತಿಗಳಿಗೋಸ್ಕರವಾಗಿ ಭಯಪಟ್ಟು ನೀನೇನಾಗ್ತೀಯಾ, ಹಿಂದಕ್ಕೆ ಹೋಗ್ತಾ ಇರ್ತೀಯ. ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಏನಂತ ಹೇಳಂತಂದ್ರೆ, ಈ ವ್ಯಕ್ತಿ ತನ್ನ ಮೊದಲ ಜವಾಬ್ದಾರಿಯನ್ನ, ತನ್ನ ಮೊದಲ ಪ್ರಾಶಸ್ತ್ಯವನ್ನ ಯಾರಿಗೆ ಕೊಡ್ತಾ ಇದ್ದಾನ್ರಿ? ತನ್ನ ಹಕ್ಕುಗಳು ನನ್ನದು ನಡಿಲಿ, ಆಮೇಲೆ ನಿನ್ನನ್ನು ಹಿಂಬಾಲಿಸ್ತೇನೆ. ಅದೆಲ್ಲ ಮಾಡಿ ಬರಕ್ಕೆ ಎಷ್ಟು ದಿವಸಗಳಾಗುತ್ತೆ, ಎಷ್ಟು ಸಮಯ ಹಿಡಿತೇನು, ಎಷ್ಟು ವರ್ಷಗಳೇ ಮುಗಿದೋಗ್ತವೇನೋ. ಆದ್ರೆ ಸ್ವಾಮಿ ನಿಲ್ತಾನಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಸ್ವಾಮಿ ಹೆಸರೇನ್ರಿ? ಸಮಯ. ಆತನ ಹೆಸರೇನ್ರಿ? ಟೈಮ್. ಹಲ್ಲೆಲೂಯಾ. ನಾನೇ ಆದಿಯು ನಾನೇ ಅಂತ್ಯವು. ಟೈಮ್ ನಮ್ಮ ಸಲ ನಿಂದಿರುತ್ತಾ?
ಇಲ್ಲಪ್ಪ 12 ಗಂಟೆ ಆಗಿದೆ, 12 ಗಂಟೆವರೆಗೆ ನಮ್ಮ ಮುಳ್ಳು ಚೇಂಜ್ ಮಾಡ್ಬೋದು ನಾವು. ಅಲ್ಲೆಲ್ಲ ಎಷ್ಟು ಗಡಿಯಾರಗಳಿರ್ತಾವ, ಗಡಿಯಾರದಾಗ ಎಲ್ಲವೂ 1 ತಾಸಾಗಲಿ 2 ತಾಸಾಗಲಿ ನಾವು ಹಿಂದಕ್ಕೆ ಇಡ್ಬೋದು. ಅಲ್ಲೆಲ್ಲ ಆದರೆ ಸಮಯ ಮುಂದೆ ಹೋಗಿರ್ತಕ್ಕಂಥ ಸಮಯ ಹಿಂದಕ್ಕೆ ತರೋಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ದೇವರ ಒಂದು ಶಕ್ತಿ ಅದನ್ನು ತರಿಸುತ್ತೆ. ಯಾರಿಗೋಸ್ಕರವಾಗಂತೆ? ಆತನನ್ನು ಹಿಂಬಾಲಿಸಿ ನಡೆದಿರ್ತಕ್ಕಂಥ ಯಾರೇ ಹಿಜ್ಕೀಯನನ್ನ ನೆನೆಸಿ ದೇವರು ಏನು ಮಾಡಿದ್ರಂತೆ? ಸಮಯವನ್ನ ಹಿಂದಕ್ಕೆ ತಂದ್ರು. ಹಲ್ಲೆಲೂಯಾ. ಆತನನ್ನು ಹಿಂಬಾಲಿಸಿ ನಡೆದಿರ್ತಕ್ಕಂಥ ಯಾವ ಸೈನ್ಯ ಅದು? ಯೆರಿಕೋ ಗೋಡೆಯನ್ನು ಬೀಳಿಸಿದಂಥ ಸೈನ್ಯ. ಯಾವ ಸೈನ್ಯ ಅದು? ಯಾರ ಸೈನ್ಯ? ಯೆಹೋಶುವನ ಸೈನ್ಯಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದಂತೆ? ಸಮಯವನ್ನ ಹಿಂದಕ್ಕೆ ತಂದ. ಆತನನ್ನು ಹಿಂಬಾಲಿಸಿ ನಡೆದವರಿಗೋಸ್ಕರ ಸಮಯವನ್ನು ಹಿಂದಕ್ಕೆ ತಂದ. ಹಲ್ಲೆಲೂಯಾ. ಪ್ರೇಸ್. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸಪ್ಪನಿಗೋಸ್ಕರವಾಗಿ ಈ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ಕಾಯ್ತಲ್ಲ, ನಮ್ದೆಲ್ಲ ಆಗ್ಬಿಡ್ಲಪ್ಪ, ನಮ್ದೆಲ್ಲ ನಡೆದು ಬಿಡ್ಲಿ, ಮೊದಲು ನಾವೆಲ್ಲ ಸೇಫ್ ಆಗಿಬಿಡ್ಲಿ. ನಮ್ಗೆ ಯಾವ್ದು ಸಮಸ್ಯೆ ಇರ್ಲಾರ್ದಾಗ ನಾವೆಲ್ಲರೂ ಒಳ್ಳೆ ಒಂದು ಸ್ಥಾನದಲ್ಲಿ ಬಂದು ಬಿಡ್ಲಿ ಅನ್ನುವಂಥ ಸ್ಥಿತಿಯಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಕಾಣಿಸ್ಕೊಳ್ತಾ ಇದ್ದಾನೆ ಪ್ರಿಯರ. ಆದ್ರೆ ಯೇಸಪ್ಪನಿಂದ ಬಂದಿರತಕ್ಕಂಥ ಉತ್ತರ ಏನ್ರಿ? ಮೊದಲು ನೀನಂತೂ ಹೋಗಿ ಏನ್ ಮಾಡ್ಬೇಕು? ದೇವರ ರಾಜ್ಯವನ್ನ ಏನ್ ಮಾಡ್ಬೇಕಂತೆ? ಪ್ರಸಿದ್ಧಿ ಪಡಿಸಬೇಕು. ಹಲ್ಲೆಲೂಯಾ. ಪ್ರೇಸ್. ನಾವು ಇವತ್ತಿನ ದಿವಸ ಯಾವ ಸಂಗತಿಗಳಿಗೋಸ್ಕರವಾಗಿ ಜೀವಿಸ್ತಿದ್ದೇವೆ ಎಂಬುದಾಗಿ ತಿಳಿಲಾರದವರು ಆಗ ನಾವು ಜೀವಿಸ್ತಾ ಇದ್ದೇವೆ. ದೀಕ್ಷಾ ಸ್ನಾನ ಹೊಂದಿದ್ದೇವೆ, ಹೊಂದಿದಾದ ಮೇಲೆ ನಮ್ಮ ಜೀವಿತ ಹೆಂಗಿರ್ಬೇಕಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ನಾವು ಇಷ್ಟ ಪಡೋದಿಲ್ಲ. ವಾಕ್ಯ ಕೆಲವೊಬ್ರು ಕೇಳ್ತಾರೆ, ವಾಕ್ಯ ನಮ್ಗೆ ಯಾಕೆ ಹೇಳ್ತಾ ಇದಾರೆ ಅಂತನೂ ಗೊತ್ತಿಲ್ಲ. ವಾಕ್ಯ ಯಾಕೆ ಹೇಳಿಸ್ತದೆ? ಸತ್ಯವೇದದಲ್ಲಿ ದೇವರು ಯಾಕೆ ಹೇಳಿಸಿದ್ದಾರೆ? ಇವತ್ತಿನ ದಿವಸ ದೇವರು ಯಾಕೆ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ? ನಾವು ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸಂಕಟ ಇದೆ, ಈ ಲೋಕದಲ್ಲಿ ಶಾಪಗಳಿದಾವೆ, ಪಾಪಗಳಿದಾವೆ. ಅವು ದಿನ ದಿನಕ್ಕೆ ನಮ್ಮನ್ನು ಏನ್ ಮಾಡ್ತವೆ? ದೇವರಿಂದ ದೂರ ಮಾಡುವಂತ ಸ್ಥಿತಿಗೆ ಕರೆದುಕೊಂಡು ಹೋಗ್ತವೆ. ಆದ್ರೆ ದೇವರು ಪುನಃ ನಮ್ಮನ್ನ ಏನ್ ಮಾಡ್ತಾನಂತ? ಉತ್ತೇಜನ ಪಡಿಸ್ತಾನೆ, ಉಜ್ಜೀವಿಸ ಮಾಡ್ತಾನೆ, ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೋಸ್ಕರವಾಗಿ ನಮ್ಮನ್ನ ಆತನ ಏನ್ ಮಾಡ್ತಾ ಇದ್ದಾನ್ರಿ? ವಾಕ್ಯದ ಮೂಲಕವಾಗಿ ನಮ್ಮನ್ನ ಉದಕ ಸ್ನಾನ ಮಾಡಿಸ್ತಾ ಇದ್ದಾನೆ ಪ್ರೇರೆ. ಆದ್ರೆ ಕೆಲವರು ಅದನ್ನೇನ್ ಮಾಡಲ್ಲ, ತಿಳಿದುಕೊಳ್ಳೋದಿಲ್ಲ. ಮೊದಲನೇದಾಗಿ ನಾವು ಈ ಲೋಕದವರು ಅಲ್ಲ ಎಂಬುದಾಗಿ ನಾವು ಎಲ್ಲಿವರೆಗೆ ನಾವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಾವು ದೇವರನ್ನ ಯಾಕೆ ನಂಬಿದ್ವಿ, ಆತನ ಯಾಕೆ ಹಿಂಬಾಲಿಸ್ತಾ ಇದೀವಿ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಾರದಂತ ಸ್ಥಿತಿಗೆ ಹೋಗ್ಬಿಡ್ತಾರೆ ಪ್ರಿಯ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ ಏನಂತ ಹೇಳಿ? ನೀನಂತೂ ನೀನು ಹೇಳಿದ್ಯಾ ನಿಜ, ಮೊದಲು ಪ್ರಾಶಸ್ತ್ಯ ನಾನು ಅಲ್ಲಿ ಕೊಡ್ತೀನಿ ಅಂತೇಳಿ. ಅದಲ್ಲ, ನಿನ್ನ ಮೊದಲೇನೋ ನೀನಂತ ಏನ್ ಮಾಡ್ಬೇಕು? ದೇವರ ರಾಜ್ಯವನ್ನ ಪ್ರಸಿದ್ಧಿಪಡಿಸಿ. ಹಲ್ಲೆಲೂಯಾ. ಪ್ರೇಸ್. ದೇವರಿಗೆ ಸ್ತೋತ್ರ. ಇವತ್ತಿನ ದಿವಸ ಅನೇಕರು ನೀವು ಯಾವುದೋ ಒಂದು ವಿಷಯದಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ಏನ್ ಮಾಡ್ತಾ ಇದ್ರಿ? ತಿಳಿಸ್ತಾ ಇದ್ರಿ. ಇತರರಿಗೋಸ್ಕರವಾಗಿ ದೊಡ್ಡಪ್ಪವರು ತಿಳಿಸಿದ್ದಾರೆ, ಯೇಸಪ್ಪನವರು ತಿಳಿಸಿದ್ದಾರೆ, ನಿಂಗಮ್ಮವರು ಉತ್ಸಪ್ಪವರು ತಿಳಿಸಿದ್ದಾರೆ, ಎಂಕೋಬರು ತಿಳಿಸಿದ್ದಾರೆ, ಮಲ್ಲಿಕಾರ್ಜುನವರು ತಿಳಿಸಿದ್ರೆ ದೇವ್ರ ಕುರಿತಾಗಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬದವರು ಎಲ್ಲರನ್ನ ಕರ್ಕೊಂಡು ಬಂದಿದ್ದೀರಿ. ನೀವು ಮರ್ತಿದ್ದೀರಿ ಅನ್ಸುತ್ತೆ, ಆದ್ರೆ ನಾವು ಮರ್ತೀವಿ. ಹಲ್ಲೆಲೂಯಾ. ಪ್ರೇಸ್. ನೀವು ತಿಳಿಸಿದ್ದೀರಿ. ಹಲ್ಲೆಲೂಯಾ. ಪ್ರೇಸ್. ಮಹಾದೇವಮ್ಮವರು ತಿಳಿಸಿದ್ದಾರೆ, ಎಲ್ಲಮ್ಮವರು ತಿಳಿಸಿದ್ದಾರೆ. ಹಲ್ಲೆಲೂಯಾ. ಉಲ್ಗಮ್ಮವರು ತಿಳಿಸಿದ್ದಾರೆ, ಈರಮ್ಮವರು ತಿಳಿಸಿದ್ದಾರೆ. ತಿಳಿಸೋದು ನಮ್ಮ ಕರ್ತವ್ಯ. ತಿಳಿಸಿದ ಮೇಲೆ ಅವ್ರು ನಿಂದಿರ್ತಾರೋ ನಿಂದಿರ್ಲಾರ್ದಾಗ ಇರ್ತಾರೋ ಅದು ಅವ್ರಿಗೆ ಬಿಟ್ಟ ವಿಚಾರ. ಹಲ್ಲೆಲೂಯಾ. ತಿಳಿಸುವಂತ ಕರ್ತವ್ಯವನ್ನ ನೀವು ಮಾಡ್ತಾ ಇದ್ದೀರಿ. ದೇವರ ರಾಜ್ಯವನ್ನ ಪ್ರಸಿದ್ಧಿಪಡಿಸುವಂತ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಆ ಒಂದು ಕರ್ತವ್ಯದಲ್ಲಿ ಸ್ಥಿರವಾಗಿ ನೀವು ಇರುವಂತವ್ರು ಆಗ್ಬೇಕು. ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ? ನನ್ನದು ಮಾಡಿ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ನಿನ್ನನ್ನ ಹಿಂಬಾಲಿಸ್ತೀನಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಆತನಿಗೆ ಮೊದಲು ದೇವರ ರಾಜ್ಯ, ಆಮೇಲೆ ಎಲ್ಲ. ಆಮೇಲೆ ಮೂರನೇ ವ್ಯಕ್ತಿ ಪ್ರೇರಲ್ಲಿ 61ನೇ ವಚನ ಓದ್ತೀರಾ? ಇನ್ನೊಬ್ಬನು ಸಹ ಸ್ವಾಮಿ ನಿನ್ನನ್ನ ಹಿಂಬಾಲಿಸುತ್ತೇನೆ, ಆದರೆ ಮೊದಲು ಅಂತೆ ಏನಂತೆ? ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದ. ಇಷ್ಟು ಸೇಮ್ ಕ್ಯಾರೆಕ್ಟರ್ ಮತ್ತೆ. ಅಲ್ಲಿ ಏನಂತ ಇದ್ದಾರೆ? ಮೊದಲು ನನ್ನ ಮನೆಯವರಿಗೆ ಹೇಳಿ ಬರ್ತೀನಿ. ಏನಂತಾರೆ? ಮೊದಲು ನನ್ನ ಮನೆಯವರಿಗೆ ನಾನು ಹೇಳಿ ಬರ್ತೀನಿ, ಆಮೇಲೆ ನಾನು ನಿನ್ನನ್ನ ಹಿಂಬಾಲಿಸ್ತೀನಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರೇರಿ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಇಟ್ಟು ಹಿಂದಕ್ಕೆ ತಿರುಗಿ ನೋಡಿದ್ರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗೋದಕ್ಕೆ ಸಾಧ್ಯ ಇಲ್ಲ. ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿದ್ಲು, ಆಕೆ ಉಪ್ಪಿನ ಕಂಬವಾಗಿ ಬದಲಾದ. ಆದ್ರೆ ಅಬ್ರಾಮ ಹಿಂದಕ್ಕೆ ತಿರುಗಿ ನೋಡ್ಲಿಲ್ಲ. ಏನೇ ಶ್ರಮೆಗಳು ಬಂದರೂ ಕೂಡ ಪುನಃ ಆತನಿಗೆ ಹಿಂದಕ್ಕೆ ಹೋಗೋದಕ್ಕಾಗಿ ಎಷ್ಟು ಅವಕಾಶಗಳಿದ್ರು ಕೂಡ. ಒಂದ್ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಕಡೆಗೆ ಬನ್ನಿ, 11ನೇ ಅಧ್ಯಾಯದ ಕಡೆಗೆ ಬನ್ನಿ. 15ನೇ ವಚನ. ತಾವು ಹೊರಟು ಬಂದಿದ್ದ 13ನೇ ವಚನದಿಂದ ಹೋದ್ರಿ. ಇವರೆಲ್ಲ ವಾಗ್ದಾನದ ಫಲಗಳನ್ನ ಹೊಂದದೆ ಅವುಗಳನ್ನ ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನ ಹುಡುಕುವವರ
ಹುಡುಕುವರೆಂಬ ಅರ್ಥವನ್ನ ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನ ಹಾರೈಸುವವರು ಆದುದರಿಂದ ದೇವರು ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನ ಸಿದ್ಧ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಅಲ್ಲೇ ಅಬ್ರಾಮ್ ಇದ್ದ, ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಪುನಃ ಹೋಗ್ಬೇಕಾಗಿತ್ತು. ಆದ್ರೆ ಅಬ್ರಾಮ ತನ್ನ ಮಗನಿಗೆ ಇಸಾಕನಿಗೆ ಕನ್ಯೆಯನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ತಾನು ಹೋಗ್ಲಿಲ್ಲ. ಯಾರನ್ನು ಕಳಿಸಿದ? ದಮಸ್ಕದ ಏಲಿಯಾಜರ್ ಎನ್ನುವಂತ ತನ್ನ ದಾಸನನ್ನ. ಹಲ್ಲೆಲೂಯಾ. ಅಬ್ರಾಹ್ಮಣ ಅಲ್ಲಿಗೆ ಹೋಗ್ಬಿಟ್ರೆ ಮತ್ತೆ ಏನೆಲ್ಲ ಗೊಂದಲಗಳು ಆಗ್ಬಿಡ್ತಾವೇನೋ. ಅದಕ್ಕಾಗಿ ನೋಡ್ರಿ, ಹಿಂದಕ್ಕೆ ಹೋದಂತ ಹಿಂದಿನ ಸ್ಥಿತಿಯಿಂದ ಮುಂದಕ್ಕೆ ಬಂದಂತ ನಾವು ಪುನಃ ಹಿಂದಿನ ಸ್ಥಿತಿಯ ಕಡೆಗೆ ನಾವು ಏನಾದ್ರೂ ಹೋಗಿದ್ದೆ ಆದ್ರೆ ಆ ಒಂದು ಹಿಂದಿನ ಸ್ಥಿತಿ ನಮ್ಮನ್ನ ಏನ್ ಮಾಡುತ್ತೆ? ಗಟ್ಟಿಯಾಗಿ ಹಿಡಿದುಕೊಂಡು ಬಿಡುತ್ತೆ. ಅದಕ್ಕಾಗಿ ಅಬ್ರಹಾಂ ಏನ್ ಮಾಡಿದ? ಮುಂದಕ್ಕೆ ಬಂದವನು ಆತನಿಗೆ ಎಷ್ಟೋ ಅವಕಾಶ ಇತ್ತು ತನ್ನ ಹಿಂದಿನ ಜೀವಿತದ ಕಡೆಗೆ ಹೋಗುವುದಕ್ಕಾಗಿ. ಆದ್ರೆ ಅದೆಲ್ಲವನ್ನ ಬಿಟ್ಟು ಆತನ ಏನ್ ಮಾಡಿದರೆ ತಾನು ಹೋಗ್ಲಿಲ್ಲ. ತನ್ನ ಸೇವಕರನ್ನ ಕಳುಹಿಸಿ ತನ್ನ ಮಗನಿಗೋಸ್ಕರವಾಗಿ ಕನ್ಯೆಯನ್ನ ತರಿಸಿಕೊಡ್ತಾನೆ. ಪ್ರಿಯರೇ, ಲಾಬಾನನ ತಂಗಿಯಾಗಿರ್ತಕ್ಕಂಥ ಬೆತುವೇಲನ ಮಗಳಾಗಿರ್ತಕ್ಕಂಥ ರೆಬೆಕ್ಕಳನ್ನ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಬ್ರು ಅಂತ ಇರ್ಬೋದು, ಇಂಥ ಮಾತುಗಳನ್ನ ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬರ್ಥವನ್ನ ವ್ಯಕ್ತಪಡಿಸುತ್ತಾರೆ. ಅಂದ್ರೆ ಏನ್ರಿ? ಅವರು ಮತ್ತೆ ಸ್ವದೇಶಕ್ಕೆ, ತಮ್ಮ ಹಳೆ ಜೀವಿತಕ್ಕೆ ಹೋಗ್ಬಿಡ್ತಾರೇನೋ ಅಂತೇಳಿ ಕೆಲವರು ಮಾತಾಡ್ಬೋದು. ತಾವು ಹೊರಟು ಬಂದಿದ್ದ ದೇಶಕ್ಕೆ ಅವರು ಹೋಗೋದಕ್ಕೆ ಮನಸ್ಸಿಟ್ಟವರಾಗಿದ್ರೆ ಅವ್ರು ಯಾವಾಗಲೂ ಕೂಡ ಹೋಗೋದಕ್ಕೆ ಅವಕಾಶವಿತ್ತು. ಆದ್ರೆ ಅವರು ಯಾವೊಂದು ದೇಶವನ್ನು ಆರೈಸ್ತಾ ಇದ್ದಾರೆ? ಪರಲೋಕವೆಂಬ ಉತ್ತಮವಾದಂತ ಒಂದು ದೇಶವನ್ನ. ಪ್ರಿಯರೇ, ಅದಕ್ಕಾಗಿ ಇವತ್ತಿನ ದಿವಸ ನನ್ನ ಸಂಗಡ ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಪ್ರಿಯರೇ, ಏನಂತೇಳಿ ಅಂತಂದ್ರೆ, ಮೊದಲ ಪ್ರಾಶಸ್ತ್ಯ ಯೇಸುವಿಗೆ ಕೊಟ್ಟು ನಾವು ಆತನನ್ನ ಹಿಂಬಾಲಿಸಬೇಕು. ಲೋಕದ ಆಶೆಗಳಿಗೋಸ್ಕರವಾಗಿ ನಾವು ಆತನನ್ನ ಹಿಂಬಾಲಿಸಬಾರದು. ಮೂಲಭೂತ ಅವಶ್ಯಕತೆಗಳಿಗೋಸ್ಕರವಾಗಿ ನಾವು ಆತನನ್ನ ಹಿಂಬಾಲಿಸಬಾರದು. ನಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳನ್ನ, ಮೊದಲನೇದಾಗಿ ಅವಶ್ಯಕತೆಗಳನ್ನು ನಾವು ಪೂರೈಸಿ ನಾವು ಆತನನ್ನು ಹಿಂಬಾಲಿಸಬೇಕು. ಆತನನ್ನು ಹಿಂಬಾಲಿಸುತ್ತಲೇ ಈ ಎಲ್ಲ ಕಾರ್ಯಗಳನ್ನ ನಾವೇನ್ ಮಾಡಬೇಕು? ಮಾಡುವವರಾಗಿರ್ಬೇಕು. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಒಂದು ವೇಳೆ ಈ ಎರಡನೇ ಗುಂಪಿನಲ್ಲಿ ಏನಾದರೂ ಇದ್ರೆ ಅವುಗಳನ್ನು ನಾವೇನ್ ಮಾಡೋಣ? ಸರಿಪಡಿಸಿಕೊಳ್ಳೋಣ. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಮೂರನೇದು ಇನ್ನೂ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿ. ಪ್ರಿಯರೇ, 19ನೇ ಅಧ್ಯಾಯ 21ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ ಕಡೆಗೆ ಬನ್ನಿ. ಯೇಸುವನ್ನ ನೀವು ಯಾಕೆ ಹಿಂಬಾಲಿಸಬೇಕಂತಂದ್ರೆ, ಮೊದಲನೇದಾಗಿ ಪಾಪ ಶಾಪಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಎರಡನೇದಾಗಿ ಲೋಕದ ಆಶೆ ಸಂಪ್ರದಾಯಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಮೂರನೇದಾಗಿ ನೀವು ಯೇಸು ಕ್ರಿಸ್ತನನ್ನ ಯಾಕೆ ಹಿಂಬಾಲಿಸಬೇಕಂತಂದ್ರೆ ಪರಲೋಕವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ. ಉತ್ತರ ಯಾರಾದ್ರು? ಮತ್ತಾಯ 19:21. ಆ ಯೌವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನ ಹಿಂಬಾಲಿಸು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈತನು ಕುರಿತಾಗಿ ನಾವು ನೋಡುವಾಗ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ, ನೀವು ಕೆಲವರು ಮರೆತಿರಬಹುದು. ಯಾಕಂದ್ರೆ ಮರೆಯುವುದರಲ್ಲಿ ನಾವು ಬಹಳ ಪ್ರಸಿದ್ಧ. ಹಲ್ಲೆಲೂಯಾ. ಅದರಲ್ಲಿ ಯಾವುದೆಲ್ಲ ಮರೆಯೋದ್ರಲ್ಲಿ? ದೇವರ ವಾಕ್ಯವನ್ನು ಮರೆಯೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂತೆ ಆತನು ಒಂದು ಸ್ಥಳಕ್ಕೆ ಹೋದಂತ ಸಮಯದಲ್ಲಿ ನಿತ್ಯ ಜೀವದ ಕುರಿತಾಗಿ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ. ಪ್ರಿಯರೇ, ಆತನ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಆತನು ಐಶ್ವರ್ಯವಂತನಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಎಂಬುದಾಗಿ. ಹಲ್ಲೆಲೂಯಾ. ಆತನ ಸಮೀಪಕ್ಕೆ ಬಂದು ಬೋಧಕನೇ ಎಂಬುದಾಗಿ ಪ್ರಾರಂಭ ಮಾಡಿ ಆ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಏನಂತೇಳಿ ಮಾತಾಡ್ತಾ ಇದ್ದಾನೆ? ನಾನು ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ಏನು ಒಳ್ಳೆ ಕಾರ್ಯವನ್ನ ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ ಒಳ್ಳೆಯದನ್ನ ಕುರಿತು ನನ್ನನ್ನ ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದಕ್ಕೆ ಎಂದು ಹೇಳಿದ್ದಕ್ಕೆ ಅವನು. ಹಲ್ಲೆಲೂಯಾ. ಮತ್ತೆ ನೀವು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದ ಕಡೆಗೆ ಬನ್ನಿ. ಸೇಮ್ ಅದೇ ಒಂದು ಸಂದರ್ಭ. ಬೋಧಕನೇ, ನಾನು ಚಿಕ್ಕಂದಿನಿಂದಲೂ 17ನೇ ವಚನದಲ್ಲಿ ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ
ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನ ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನ ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಹಲ್ಲೆಲೂಯಾ, ಪ್ರೈಸಲ್ಲ. ಈ ವ್ಯಕ್ತಿ ಏನಂತ ಹೇಳಂತ ಇದ್ದಾನೆ? ಏನಂತ ಹೇಳಂತ ಇದ್ದಾನೆ ಹೇಳ್ರಿ. ಅದಕ್ಕಿಂತ ಮುಂಚಿತವಾಗಿ ಏನಂತ ಹೇಳಂತ ಇದ್ದಾನೆ? ಒಳ್ಳೆ ಬೋಧಕನೇ. ಏನಂತ ಹೇಳಂತ ಇದ್ದಾನೆ? ಒಳ್ಳೆ ಬೋಧಕನೇ ಅಂತೇಳಿ ಅಂತ ಇದ್ದಾನೆ. ಆ ಒಳ್ಳೆಯವನು ಯಾರಂತೇಳಿ ತಿಳಿಲಾರ್ದಂತ ಇದ್ದಾನೆ. ಹಲ್ಲೆಲೂಯಾ. ಏನ್ರಿ? ಒಳ್ಳೆಯ ಬೋಧಕನೇ ಎಂಬುದಾಗಿ ಕರಿತಾ ಇದ್ದಾನೆ. ಒಳ್ಳೆಯ ಬೋಧಕನಂತೇಳಿ ಕರಿಬೇಕಾದ್ರೆ ಆ ಒಂದು ಒಳ್ಳೆಯವನ್ನು ಯಾರೆಂಬುದಾಗಿ ತಿಳಿಲಾರದೆ ಕರಿತಾ ಇದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಕರೆದಿದ್ದು ಒಳ್ಳೆಯದೇ, ಆದ್ರೆ ಯಾರು ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ? ದೇವರು, ಸ್ವಾಮಿ ದೇವರು ಒಬ್ಬ ಆತನೇ ಒಳ್ಳೆಯವರು. ನೀನು ಕರೆದಿ, ಆದ್ರೆ ನೀನು ಯಾಕೆ ಕರೆದಿ ನಿನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ನೀನು ಕರೆದಿದಿ, ನೀನು ಯಾಕೆ ಕರೆದಿ ನಿನಗೆ ಗೊತ್ತಿಲ್ಲ, ಆದ್ರೆ ನೀನು ಯಾಕೆ ಕರೆದಿ ಅಂತೇಳಿ ನಿನಗೆ ಗೊತ್ತಿಲ್ಲ ಆದ ಕಾರಣಕ್ಕಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಾನೇ ದೇವರು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಆ ವ್ಯಕ್ತಿ ಒಳ್ಳೆ ಬೋಧಕನಂತೇಳಿ ಕರೆದ ಯೇಸು ಸ್ವಾಮಿಯನ್ನ, ಆದ್ರೆ ಒಳ್ಳೆ ಬೋಧಕನಂತೇಳಿ ಯಾಕೆ ಕರೆದಿದ್ದಾನೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ ಏನಂತೇಳಿ, ಯಾಕೆ ನೀನು ನನ್ನನ್ನ ಒಳ್ಳೆಯವನೆಂದು ಯಾಕೆ ಹೇಳ್ತಾ ಇದೀಯಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ನೀನು ಯಾಕೆ ನನ್ನನ್ನು ಒಳ್ಳೆಯವನಂತೇಳಿ ಹೇಳ್ತಾ ಇದ್ದೀ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಅಂದ್ರೆ ಯೇಸು ಸ್ವಾಮಿ ತನ್ನನ್ನು ದೇವರಂತೇಳಿ ಅಂದುಕೊಳ್ಳಲಿಲ್ಲ ಅಂತೇಳಿ ಇದರ ಅರ್ಥ ಅಲ್ಲ. ಇದರ ಅರ್ಥ ಏನ್ರಿ? ಒಳ್ಳೆಯವನಂತೇಳಿ ನೀನು ಯಾಕೆ ಕರಿತಾ ಇದ್ದ ನಿನಗೆ ಗೊತ್ತಿಲ್ಲ. ಒಳ್ಳೆಯವನು ಒಬ್ಬಾತನೇ, ಆತನು ದೇವರು, ಆತನು ನಾನೇ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಕೆಂಬುದಾಗಿ ಹೇಳುವುದಕ್ಕಾಗಿ ಈ ಸಂಗತಿಯನ್ನ ಆ ಐಶ್ವರ್ಯವಂತನಾಗಿರ್ತಕ್ಕಂಥ ಅಧಿಕಾರಿಗೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ತಿಳಿಸ್ತಾ ಇದ್ದಾನೆ. ಇಷ್ಟು ದಿವಸ ನೀವು ಇದನ್ನು ಓದಿರ್ಬೋದು, ಆದ್ರೆ ಇದನ್ನು ನೀವು ಗ್ರಹಿಸಿರ್ಲಿಕ್ಕಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಬಂದು ಕೇಳಿದಂಥ ಸಮಯದಲ್ಲಿ ಏಸಪ್ಪ ಎಲ್ಲರಿಗೂ ಕೂಡ ಉತ್ತರ ಕೊಡ್ತಾ ಇದ್ದ ಪ್ರಿಯರೇ. ಆತನ ಬಳಿಗೆ ರೋಗಿಗಳು ಬಂದ್ರೆ ಆರೋಗ್ಯವನ್ನು ಹೊಂದಿಕೊಳ್ತಾ ಇದ್ರು, ಆತನ ಬಳಿಗೆ ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ಜನರು ಬಂದ್ರೆ ಪರಿಹಾರವನ್ನು ಹೊಂದಿಕೊಳ್ತಾ ಇದ್ರು, ಆತನ ಬಳಿಗೆ ಯಾರಾದ್ರೂ ಇಂತಹ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರವನ್ನು ಕೂಡ ಆತನಿಂದ ಅವ್ರು ಏನ್ ಮಾಡ್ತಾ ಇದ್ರು? ಕಂಡುಕೊಳ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳಿದ ಮೊದಲು ಏನಂತೇಳಿ, ಧರ್ಮಶಾಸ್ತ್ರವನ್ನು ನೀನೇನ್ ಮಾಡಿದೀಯಾ? ಅನುಸರಿಸಿ ನೀನು ನಡೆದಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ಧರ್ಮಶಾಸ್ತ್ರದಿಂದ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಧರ್ಮಶಾಸ್ತ್ರವನ್ನು ನೀನು ಅನುಸರಿಸಿ ನಡೆದಿದ್ದೀಯಾ ಎಂಬುದಾಗಿ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ನೋಡ್ರಿ ಏನಂತೇಳಿ, ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳಿದ್ರು ಏನಂತೇಳಿ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ. ಹಲ್ಲೆಲೂಯಾ. ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತೇಳಿ, ದಶಾಜ್ಞೆಗಳಿಗೆ, ಧರ್ಮಶಾಸ್ತ್ರಕ್ಕೆ ಸಂಪೂರ್ಣವಾಗಿ ನಾನೇನ್ ಮಾಡಿದ್ದೇನೆ? ಸರಿಯಾಗಿ ನಾನು ನಡೆದುಕೊಂಡಿದ್ದೇನೆ. ಇದೇನ್ರಿ ಇದು? ಗರ್ವದ ಮಾತು. ಎಂತ ಮಾತಿದ್ರು? ಅವನು ನಡೆದುಕೊಂಡಿದ್ರೆ ಆತನಿಂದ ಉತ್ತರ ಬಂದಾಗ ಅವನ ಮುಖ ಸಪ್ಪೆ ಆಗ್ತಾ ಇರಲಿಲ್ಲ, ಅವನು ದುಃಖಕ್ರಾಂತನಾಗಿರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್ ಏನಂತ ಹೇಳಂತಂದ್ರೆ, ಇವೆಲ್ಲಕ್ಕೂ ನಾನು ಸರಿಯಾಗಿ ನಡ್ಕೊಂಡಿದ್ದೀನಿ. ಎದೆ ತಟ್ಟಿಕೊಂಡು ಹೇಳುವಂತ ಸ್ಥಿತಿಯಲ್ಲಿ ಈ ವ್ಯಕ್ತಿ ಕಾಣಿಸ್ತಾ ಇದೆ. ಎಲ್ಲವೂ ನಾನು ಸರಿಯಾಗಿ ನೆರವೇರಿಸ್ಬಿಟ್ಟು, ನನ್ನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಫಾಲ್ಟ್ಗಳಿಲ್ಲ, ಯಾವುದೇ ಸಮಸ್ಯೆ ಇಲ್ಲ. ನೀವು ಯಾವ್ದು ಹೇಳಿದಿರೋ ಎಲ್ಲ ಕರೆಕ್ಟ್ ಆಗಿ ನಾನು ಮಾಡಿಬಿಟ್ಟಿದ್ದೀನಿ. 100 ಔಟ್ ಆಫ್ 100. ಹಲ್ಲೆಲೂಯಾ. 100ಕ್ಕೆ 100ರಷ್ಟು ನಾನು ಸರಿಯಾಗಿ ನಡ್ಕೊಂಡಿದ್ದೀನಿ ಎಂಬುದಾಗಿ ಹೇಳಿದಾಗ ಏಸಪ್ಪ ಆತನನ್ನು ಪರೀಕ್ಷೆ ಮಾಡಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಏನಂತೇಳಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಏಸು ಅವನನ್ನು ಏನ್ ಮಾಡಿ ದೃಷ್ಟಿಸಿ ನೋಡಿದ್ರಂತೆ. ಏನ್ ಮಾಡಿದ್ರಿ? ದೃಷ್ಟಿಸಿ ನೋಡಿದ್ರು. ಜಕ್ಕಾಯನನ್ನು ನೋಡಿದಂತ ಸ್ವಾಮಿ, ನತಾನಯೇಲನನ್ನು ನೋಡಿದಂತ ಸ್ವಾಮಿ, ಪೇತ್ರನನ್ನು ನೋಡಿದಂತ ಸ್ವಾಮಿ ಈ ಸಮಯದಲ್ಲಿ ಯಾರನ್ನ ನೋಡ್ತಾ ಇದ್ದಾರೆ? ಜಕ್ಕಾಯನನ್ನ ನೋಡಿದಂತ ಸ್ವಾಮಿ ಯಾರನ್ನು ನೋಡ್ತಾ ಇದ್ದಾರೆ? ಈ ಐಶ್ವರ್ಯವಂತನ ನೋಡ್ತಾ ಇದ್ದಾರೆ. ಹೆಂಗ್ ನೋಡ್ತಾ ಇದ್ದಾರೆ? ದೃಷ್ಟಿಸಿ ನೋಡಿದಾಗ ಅವನ ಚಿತ್ರ ಎಲ್ಲ ಗೊತ್ತಾಗುತ್ತೆ. ಅವಾಗ ನಿನಗೊಂದು ಕಡಿಮೆ ಐತೆ ನೋಡಪ್ಪ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಂತ ಇದ್ದಾರೆ? ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು ಅಂತೇಳಿ ಹೇಳಿ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ,
ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಹಿಂಬಾಲಿಸಲಿಲ್ಲ. ಏನು ಮಾಡಿದಂತೆ? ದುಃಖದಿಂದ ಹೊರಟು ಹೋದ. ಹಲ್ಲೆಲೂಯಾ. ಏಸಪ್ಪ ಹೇಳಿದ್ರು ಏನಂತ ಹೇಳಿ, ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ವ್ಯಭಿಚಾರ ಮಾಡಬಾರದು ಅಂತೇಳಿ ಎಲ್ಲ ಹೇಳಿರುವಂಥದ್ದು ಯಾವ್ದ್ರಿ? ಮನುಷ್ಯರ ನಡುವೆ ಇರತಕ್ಕಂಥ ಇವು ಆಜ್ಞೆಗಳು. ದೇವರ ಮನುಷ್ಯರ ನಡುವೆ ಇರತಕ್ಕಂಥ ಆಜ್ಞೆಗಳು 4 ಆದ್ರೆ ಮನುಷ್ಯರಿಗೆ ನಡುವೆ ಇರತಕ್ಕಂಥ ಆಜ್ಞೆಗಳು ಎಷ್ಟು? 6 ಆಜ್ಞೆಗಳು. 6 4 ಕೂಡಿದ್ರೆ ಎಷ್ಟು ಆಜ್ಞೆಗಳು? 10 ಆಜ್ಞೆಗಳು. ಆದ್ರೆ ಇವೆಲ್ಲವುಗಳನ್ನ ಸ್ವಾಮಿ 2 ಮಾತಿನಲ್ಲಿ ಹೇಳ್ಬಿಟ್ರು. ಏನಂತೇಳಿ? ಮೊದಲು ನಿನ್ನ ದೇವರನ್ನ ನೀನು ಪ್ರೀತಿಸು, 2ನೇದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ದೇವರನ್ನ ಪ್ರೀತಿಸಿದಂತ ನೀನು ನಿನ್ನ ನೆರೆಯವನನ್ನು ಕೂಡಲು ಪ್ರೀತಿಸೋದಕ್ಕೆ ಏನಾಗಿದೆಯಾ? ಬದ್ಧನಾಗಿದ್ದೀಯ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಈ ವ್ಯಕ್ತಿಗೆ ಮಾತನ್ನು ಹೇಳಿದ್ರು ಏನಂತೇಳಿ, ನೀನು ಈ ಬದುಕನ್ನೆಲ್ಲ ಮಾರಿ ಏನ್ ಮಾಡು? ಬಡವರಿಗೆ ಹಂಚಿಕೊಟ್ಟ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ಹಲ್ಲೆಲೂಯಾ. ಇಷ್ಟೆಲ್ಲ ಆಸ್ತಿ, ಟ್ರಿಜರ್ ತುಂಬ ರೊಕ್ಕದವ, ಟ್ರಿಜರ್ ತುಂಬ ಬಂಗಾರ ಐತಿ, ಟ್ರಿಜರ್ ತುಂಬ ವಜ್ರ ವೈಡೂರ್ಯಗಳದವ, ಒಳ್ಳೆ ದುಸ್ತು ಬಟ್ಟೆಗಳದವ, ಅವೆಲ್ಲ ಬಡವರಿಗೆ ಕೊಡಬೇಕು. ಹಲ್ಲೆಲೂಯಾ. ಜಕ್ಕಾಯನನ್ನು ನೋಡ್ರಿ ಏನ್ ಮಾಡಿದಂತೆ? ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡಿದಾಗ ಯೇಸು ಸ್ವಾಮಿಯ ಕಣ್ಣುಗಳು ಜಕ್ಕಾಯನ ಕಣ್ಣುಗಳಲ್ಲಿ ಜಕ್ಕಾಯನ ಕಣ್ಣುಗಳು ಯೇಸುವಿನ ಕಣ್ಣುಗಳಲ್ಲಿ ಲೀನವಾದಂತ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ? ಬದಲಾವಣೆ ಬರ್ತಾ ಇದೆ. ಜಕ್ಕಾಯ ಮನೆಗೆ ಬಂದು ಏನ್ ಮಾಡ್ತಾ ಇದ್ದಾನ್ರಿ? ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಏನ್ ಮಾಡ್ತಾ ಇದ್ದಾನೆ? ಬಡವರಿಗೆ ಹಂಚಿಕೊಡ್ತಾ ಇದ್ದಾನೆ. ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥದ್ದು ಕೂಡ ಪುನಃ ಎಷ್ಟಂತೆ? 4ರಷ್ಟು ಇಂತಕ್ಕೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಈ ವ್ಯಕ್ತಿ ಏನ್ ಮಾಡಿದ? ಜಕ್ಕಾಯ ಶ್ರೀಮಂತನಾಗಿದ್ದಾಗಲೂ ಕೂಡ ಹಣವೆಲ್ಲ ಕೊಟ್ಟು ಯೇಸುವನ್ನ ಹಿಂಬಾಲಿಸಿ ಪರಲೋಕದಲ್ಲಿ ಸಂಪತ್ತುಳ್ಳವನಾದ್ರೆ, ಈ ವ್ಯಕ್ತಿ ಆದ್ರೂ ನನಗೆ ಲೋಕದಲ್ಲಿ ಇರುವಂತ ಐಶ್ವರ್ಯನೇ ಮುಖ್ಯ, ನಾನು ಲೋಭಿಯಾಗಿಯೇ ಇರ್ತೀನಿ, ನಾನು ದೇವರಿಗೋಸ್ಕರವಾಗಿ ಏನನ್ನು ಕೂಡ ಮಾಡುವುದಿಲ್ಲ ಎನ್ನುವಂಥ ಸ್ಥಿತಿಗೆ ಜಾರಿ ಹೋದವನಾಗಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ? ಇವನು ಏನು ಮಾಡ್ತಾ ಇದ್ದಾನ್ರಿ? ಯೇಸು ಸ್ವಾಮಿನ ಬಿಟ್ಟು ಹೊರಟೇ ಹೋಗ್ಬಿಟ್ಟವನು. ಈ ಮಾತೆಲ್ಲ ಕೇಳಿ. ಹಲ್ಲೆಲೂಯಾ. ಪ್ರೇರ. ಅದಕ್ಕಾಗಿ ಪ್ರೇರ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಈ ವ್ಯಕ್ತಿ ಈ ಆಸ್ತಿ ಎಲ್ಲ ಇದ್ದಾಗ ಈತನಲ್ಲಿರ್ತಕ್ಕಂಥ ನಂಬಿಕೆ ಬೇರೆ, ಈ ಆಸ್ತಿ ಹೋಗುತ್ತೆ ಎಂಬುದಾಗಿ ತಿಳಿದವನಾದಂಥ ಸಮಯದಲ್ಲಿ ಈ ವ್ಯಕ್ತಿಯಲ್ಲಿ ಕಂಡು ಬಂದಿರತಕ್ಕಂಥ ಬದಲಾವಣೆ ಬೇರೆ ಪ್ರೇರ. ಹಲ್ಲೆಲೂಯಾ. ನಾವು ಯಾವಾಗಲೂ ಕೂಡ ಹೆಂಗಿರಬೇಕು? ಒಂದೇ ಮನಸ್ಸುಳ್ಳವರಾಗಿ ಇರಬೇಕು. ದೇವರನ್ನ ನಾವು ಹಿಂಬಾಲಿಸಿ ನಡೀತಾ ಇದೀವಲ್ವಾ, ಏನೇ ಶ್ರಮೆಗಳು ಬಂದರೂ ಕೂಡ, ನದಿಗಳಂತ ಕಷ್ಟಗಳು ಬರ್ತವೆ, ಅಗ್ನಿ ಅಂತ ಕಷ್ಟಗಳು ಬರ್ತವೆ, ಇಕ್ಕಟ್ಟಾದಂತ ಮಾರ್ಗಗಳು ಬರ್ತವೆ, ಶ್ರಮೆ ಸಂಕಟಗಳು ಬರ್ತವೆ. ಒಂದು ಸಮಯದಲ್ಲಿ ಅನಿಸುತ್ತೆ ಯಾರಿಗೆ ಬರಲಾರಂತ ಕಷ್ಟ ನನಗೇ ಬಂದಿದೆಯೇನೋ ಅಂತ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವೇನ್ ಮಾಡಬಾರ್ದು? ದೇವರನ್ನ ಬಿಡಬಾರ್ದು. ದೇವರು ನಮ್ಮನ್ನಂತೂ ಯಾವತ್ತೂ ಬಿಡಲ್ಲ, ನಾವೇ ದೇವರನ್ನ ಬಿಟ್ಟು ಹಿಂದಕ್ಕೆ ಹೋಗ್ಬಿಡ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ಇರುಕು ಮಾರ್ಗಗಳ ಮಧ್ಯದಲ್ಲಿ ನಾವು ಹೆಂಗಿರ್ಬೇಕ್ರಿ? ಹಿಂಬಾಲಿಸಿ ನೋಡ್ಬೇಕು. ಯೇಸು ಸ್ವಾಮಿ ಆ ಶಿಷ್ಯರಿಗೆ, ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ಆ ಯವನಸ್ಥ ಶ್ರೀಮಂತ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಯೇಸುವನ್ನು ಈತನ ಏನ್ ಮಾಡ್ತಾ ಇಲ್ಲ? ಹಿಂಬಾಲಿಸ್ತಾ ಇಲ್ಲ ಪ್ರೇರೆ. ಜಕ್ಕಾಯನಾದ್ರೂ ಯೇಸುವನ್ನು ಹಿಂಬಾಲಿಸಿದ, ಈತನಾದ್ರೂ ಹಿಂಬಾಲಿಸಲಾರದ ಕಾರಣಕ್ಕಾಗಿ ಏನಾದರೆ ಲೋಕದಲ್ಲೇನೋ ದೊಡ್ಡ ಐಶ್ವರ್ಯವಂತ, ಈ ಲೋಕದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ. ಅಲ್ಲೆಲ್ಲೂಯಾ. ಫೋರ್ಬ್ಸ್ ಅಂತೇಳಿ ಯಾವುದೊಂದು ಪಟ್ಟಿ ಮಾಡುತ್ತೆ, ಒಂದು ಅಮೆರಿಕ ದೇಶದ ಒಂದು ಯಾವುದೋ ಒಂದು ಸುದ್ದಿ ಬಿತ್ತರಿಸುವಂತ ಒಂದು ಏನಂತ ಹೇಳ್ತೀವಿ, ಸುದ್ದಿ ಸಂಪನ್ಮೂಲದ ಒಂದು ಸಂಸ್ಥೆ ಅಂತ ಹೇಳಿ ನಾವು ಹೇಳ್ಬೋದು. ಹಲ್ಲೆಲೂಯಾ. ಅದು ಹೇಳುತ್ತೆ, ಫೋರ್ಬ್ಸ್ ಪಟ್ಟಿ ಮಾಡ್ತಾರೆ, ಪ್ರಪಂಚದಲ್ಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳ ಪಟ್ಟಿ ಮಾಡ್ತಾರೆ. ಹಲ್ಲೆಲೂಯಾ. ಆ ಪ್ರಪಂಚದಲ್ಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳ ಪಟ್ಟಿ ಪರಲೋಕದಲ್ಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಗೆ ಹೋಲಿಕೆ ಮಾಡಿದ್ರೆ ಏನಾಗಿರ್ತಾರೆ ಇವರು? ಈ ಲೋಕದಲ್ಲಿ ದೊಡ್ಡ ಶ್ರೀಮಂತರಾಗಿರ್ತಾರೆ, ಆದ್ರೆ ಪರಲೋಕದಲ್ಲಿ ಶ್ರೀಮಂತರು ಯಾರು? ನೀವೇ ಆಗಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಶ್ರೀಮಂತರು ಯಾರಾಗಿದ್ದಾರೆ? ನೀವೇ. ದೇವರಿಗೋಸ್ಕರವಾಗಿ ದೇವರನ್ನ ತಿಳಿದುಕೊಂಡು ನಮ್ಮ ಜೀವಿತವನ್ನು ದೇವರಿಗೆ ಅರ್ಪಣೆ ಮಾಡಿದಂತ ನೀನು, ದೇವರಿಗೋಸ್ಕರವಾಗಿ ಸಮಯವನ್ನು ಕೊಡುವಂತ ನೀನು, ದೇವರಿಗೋಸ್ಕರವಾಗಿ ನಿನ್ನ ಕಷ್ಟಾರ್ಜಿತವನ್ನ ಕೊಡುವಂತ ನೀನೇ ಏನಾಗಿದ್ದೀವ್ರಿ? ದೇವರಿಗೆ ಏನಾಗಿದ್ದೀವ್ರಿ? ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗಿದ್ದೀವಿ ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಈತನು ತನ್ನ ಶ್ರೀಮಂತಿಕೆಯನ್ನು ಬಿಟ್ಟುಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ. ಅಂದ್ರೆ ಇವನ ಮನಸ್ಸೆಲ್ಲ ಎಲ್ಲಿದ್ದಾರೆ? ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರೋದು. ಗಂಟು ಎಲ್ಲೈತಿ? ಭೂಮಿ ಮೇಲೆ ಐತಿ. ಭೂಮಿಯಲ್ಲಿರ್ತಕ್ಕಂಥ ಹೊಲದ ಮೇಲೆ ಐತಿ, ಮನೆಯಲ್ಲಿರ್ತಕ್ಕಂಥ ಟ್ರೆಜರಿಯಲ್ಲಿರ್ತಕ್ಕಂಥ ಬಂಗಾರ ಹಣದ ಮೇಲೆ ಐತಿ, ಬ್ಯಾಂಕಲ್ಲಿರ್ತಕ್ಕಂಥ ಬಂಗಾರ ಹಣದ ಮೇಲೆ ಐತಿ ಹೊರತಾಗಿ ಗಂಟು ಎಲ್ಲಿಲ್ಲ? ಪರಲೋಕದಲ್ಲಿ. ಹಲ್ಲೆಲೂಯಾ. ಎಲ್ಲಿಲ್ಲ ಗಂಟು?
ಪರಲೋಕದಲ್ಲಿಲ್ಲ. ಅದ್ರ ಸಲ ಏಸಪ್ಪ ಹೇಳ್ತಾನೆ ಏನಂತ ಹೇಳಿ, ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು. ಈ ಲೋಕದಲ್ಲಿ ನಾವು ಈಗ ಬ್ಯಾಂಕ್ಗಳನ್ನು ಕೂಡ ಲೂಟಿ ಮಾಡಕತ್ತಾರೆ. ಅದೇ ಹೇಳೋದು ಅರ್ಥ ಆಗ್ತದೆ. ಬ್ಯಾಂಕ್ಗಳನ್ನು ಕೂಡ ಲೂಟಿ ಮಾಡ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳಾದರೆ ಕೋಟಿ ಎಷ್ಟೋ ಕೋಟಿ ಲೂಟಿ ಮಾಡ್ಯಾರ. ಮೊನ್ನೆ 1.87 crores ಅನ್ಸುತ್ತೆ. ಹಲ್ಲೆಲೂಯಾ. ಎಷ್ಟು ಲಕ್ಷ ಕೋಟಿಗಳೇನು. ಹಲ್ಲೆಲೂಯಾ. ಅಷ್ಟು ಕೋಟಿಗಳು ಏನು ಮಾಡ್ತಾರೆ, ಲೂಟಿ ಮಾಡ್ತಾರೆ. ಹಲ್ಲೆಲೂಯಾ. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗಲ್ಲ. ಅವ್ರು ಅನ್ಕೊಳ್ಬೋದು, ಆದರೆ ಅವರ ಹೆಸರು ಏನಾಗುತ್ತೆ, ಲೋಕದಲ್ಲಿ ಕೆಟ್ಟು ಹೋಗುತ್ತೆ. ಸೆರೆಮನೆಗೆ ಹೋಗುವಂಥ ಸ್ಥಿತಿಗೆ ಅವರು ಜಾರಿ ಹೋಗ್ತಾರೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ನಾನು ನೀನು ಇವತ್ತಿನ ದಿವಸ ಆತನನ್ನು ಹಿಂಬಾಲಿಸಬೇಕು. ಯಾಕಂದ್ರೆ ಪರಲೋಕದಲ್ಲಿ ನಮ್ಗೆ ಏನಿರುತ್ತೆ, ಸಂಪತ್ತು ಸಿಗುತ್ತೆ. ಹಲ್ಲೆಲೂಯಾ. ಯಾವ ಸಂಪತ್ತು ರೀ? ಅಳಿದು ಹೋಗಲಾರದಂತ ಸಂಪತ್ತು. ಈ ಲೋಕದಲ್ಲಿ ಆದ್ರೆ ಕಳ್ಳರು ಏನ್ ಮಾಡ್ತಾರಂತೆ, ಕನ್ನ ಕೊರಿತಾರೆ, ನುಸಿ ಹಿಡಿದು ಕಿಲುಬು ಹತ್ತಿ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ಆದ್ರೆ ನಿನ್ನ ಆಸ್ತಿ, ನಿನ್ನ ಸಂಪತ್ತು, ನಿನ್ನ ಐಶ್ವರ್ಯ ನೀನು ಪರಲೋಕದಲ್ಲಿ ಇರಿಸಿಕೊಳ್ಳುವಂಥದ್ದೇ ಆದ್ರೆ, ಸಂಪೂರ್ಣವಾಗಿ ಆತನನ್ನು ಹಿಂಬಾಲಿಸಿ ನಡೆಯುವಂಥದ್ದೇ ಆದ್ರೆ ನಿನಗೆ ಏನಿರುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ನೀನು ಆವತ್ತಿನ ದಿವಸ ದೇವರ ಕೈಯಿಂದ ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ಆತನ ನನ್ನನ್ನು ನಿನ್ನನ್ನು ಕರಿತಾ ಇದ್ದಾನೆ, ನೀವು ನನ್ನನ್ನ ಹಿಂಬಾಲಿಸಿರಿ. ನಾವು ಇವತ್ತಿನ ದಿವಸ ಈ ಸಂಗತಿಗಳನ್ನ ತಿಳಿದುಕೊಂಡಂತ ನಾವು ಸರಿಯಾದ ರೀತಿಯಲ್ಲಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ. ಪೇತ್ರನು ಸಾವಿನಲ್ಲಿಯೂ ಕೂಡ ದೇವರನ್ನ ಹಿಂಬಾಲಿಸಿ ನಡೆದ. ಹಲ್ಲೆಲೂಯಾ. ಈ ಮೂವರು ವ್ಯಕ್ತಿಗಳು ತಮಗೆ ಫಸ್ಟ್ ಸ್ಥಾನವನ್ನು ಕೊಟ್ಟರು, ಆಮೇಲೆ ದೇವರು ನಾನು ನಿಮ್ಮನ್ನು ಹಿಂಬಾಲಿಸ್ತೀವಿ ಅಂತ ಹೇಳಿದ್ರು. ಇದು ಎರಡನೇ ಶಿಷ್ಯತ್ವದ ಒಂದು ಸ್ಥಿತಿ ಪ್ರೇಯರ್. ಮೂರನೇ ಶಿಷ್ಯ ಎಂಥ ಶಿಷ್ಯವನ್ನು ದೇವ್ರನ್ನೇ ಬಿಟ್ಟು ಹೊರಟೋಗ್ಬಿಟ್ಟು, ನಮಗೆ ಆಸ್ತಿನೇ ಬೇಕು, ದೇವರು ಬೇಡ. ಹಲ್ಲೆಲೂಯಾ. ನಾವು ಯಾವುದರಲ್ಲಿರ್ಬೇಕ್ರಿ? ಮೂರರಲ್ಲಿ ಯಾವುದರಲ್ಲಿರ್ಬೇಕು? ಪೇತ್ರನಂತಹ, ಪೌಲನಂತಹ ಶಿಷ್ಯರಾಗಬೇಕು. ಅದ್ರ ಸಲುವಾಗಿ ಪೌಲನ್ ನೋಡ್ರಿ, ಅಪೋಸ್ತಲನಾದಂತ ಆದ ಮೇಲೆ, ದೇವರ ಕರೆಗೆ ಹೋಗೊಟ್ಟಂತ ವ್ಯಕ್ತಿ ಆದ್ಮೇಲೆ ಪೌಲನ್ನು ಬಾರ್ನಬರನ್ನ ಜನರು ಹಿಂಬಾಲಿಸಿದ್ರಂತೆ. ಇವತ್ತು ನಿನ್ನನ್ನು ನೋಡಿ ದೇವರನ್ನು ಹಿಂಬಾಲಿಸುವಂತ ವ್ಯಕ್ತಿಗಳು ಮನುಷ್ಯರು ಆಗ್ಬೇಕು. ಅದ್ರ ಸಲುವಾಗಿ ಪೇತ್ರನಿಗೆ ದೇವರು ಹೇಳಿದಂತ ಮಾತು ಏನ್ರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು. ಪೇತ್ರ ಬಲೆ ಹಾಕಿದ, ಬಲೆಗಳಲ್ಲಿ ಒಂದು ಮೀನು ಕೂಡ ಸಿಗಲಿಲ್ಲ. ಪೇತ್ರನ ಒಂದು ಸಾರಿ ಬಲೆ ಹಾಕ್ತಾ ಇದ್ದಾನೆ, 9 ಗಂಟೆ ಸುಮಾರು ಮುಂಜಾನೆ ಸಮಯದಲ್ಲಿ ಬಲೆ ಹಾಕಿದಾಗ ಎಷ್ಟು ಮೀನುಗಳು ಬಿದ್ದುವಂತೆ? 3,000 ಮೀನುಗಳು. ಯಾವ ಮೀನುಗಳು? ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಮನುಷ್ಯರನ್ನ ಹಿಡಿದ್ರು. ಎಷ್ಟು ಮನುಷ್ಯರನ್ನ? 3,000 ಜನರನ್ನ ದೇವರಿಗೋಸ್ಕರವಾಗಿ ಸಂಪಾದನೆ ಮಾಡಿದ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಿನ್ನ ಸ್ಥಿತಿ, ನಾವು ವಿಶ್ವಾಸಿಗಳಾಗೇ ಇರಬೇಕಾಗಿಲ್ಲ. ನಾವು ಆತನನ್ನು ಹಿಂಬಾಲಿಸಿ ವಿಶ್ವಾಸದಿಂದ ಶಿಷ್ಯತ್ವದ ಕಡೆಗೆ ಬರಬೇಕು. ಈ ಶಿಷ್ಯತ್ವದಲ್ಲಿ 3 ರೀತಿಯಾದಂಥ ಶಿಷ್ಯತ್ವಗಳು. ಈ ಶಿಷ್ಯತ್ವದಲ್ಲಿ ನಾವು ಉನ್ನತವಾದಂಥ ಶಿಷ್ಯತ್ವದ ಕಡೆಗೆ ಬರಬೇಕು. ದೇವರಿಗಾಗಿ ಸಾಯುವಂಥದ್ದೇ ಆ ಒಂದು ಶಿಷ್ಯತ್ವ ಪ್ರಿಯರೇ. ನಮ್ಮ ಬದುಕನ್ನ, ನಮ್ಮ ಬಾಳನ್ನ, ನಮ್ಮ ಒಂದು ಜೀವಿತವನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿ ಶಿಲುಬೆಯನ್ನು ಒತ್ತುಕೊಂಡು ಆತನನ್ನು ಹಿಂಬಾಲಿಸುವವರು ನಾವು ಆಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ಯೇಸು ಕರಿತಾ ಇದ್ದಾನೆ, ನನ್ನನ್ನ ನೀವು ಹಿಂಬಾಲಿಸಿರಿ ಎಂಬುದಾಗಿ. ನಾವು ಯಾವ ರೀತಿಯಾಗಿ ಇವತ್ತಿನ ಸಮಯದಲ್ಲಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ, ನಾವು ಯಾಕೆ ಹಿಂಬಾಲಿಸ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಿದವರಾಗಿದ್ದೇವೆ. ಪಾಪದಿಂದ ಬಿಡುಗಡೆ ಹೊಂದಲು ಆತನನ್ನು ಹಿಂಬಾಲಿಸಬೇಕಾಗಿದೆ. ಶಾಪದಿಂದ ಬಿಡುಗಡೆ ಹೊಂದಲು ಆತನನ್ನು ಹಿಂಬಾಲಿಸಬೇಕಾಗಿದೆ ಮೊದಲನೇದಾಗಿ. ಎರಡನೇದಾಗಿ ನಾವು ಲೋಕದ ಆಶೆಗಳು, ಲೋಕದ ಕೆಲವೊಂದು ಸಂಪ್ರದಾಯ, ಆದ್ಯ ಕರ್ತವ್ಯಗಳನ್ನು ಬಿಟ್ಟು ನಾವು ಆತನನ್ನು ಹಿಂಬಾಲಿಸಬೇಕಾಗಿದೆ. ಮೂರನೇದಾಗಿ ನಾವು ಪರಲೋಕದಲ್ಲಿ ಸಂಪತ್ತು ಉಳ್ಳವರಾಗಿ ಇರಬೇಕಾದ್ರೆ ನಾವು ಆತನನ್ನೇ ಹಿಂಬಾಲಿಸಬೇಕಾಗಿದೆ ಪ್ರಿಯರೇ. ಇವತ್ತಿನ ದಿವಸ ನಮ್ಮದೆಲ್ಲವನ್ನ ನಾವು ಬಿಟ್ಟು, ನಮ್ಮನ್ನು ನಾವು ನಿರಾಕರಿಸಿ ನಾವು ಆತನನ್ನು ಹಿಂಬಾಲಿಸುವವರಾಗಿದ್ದೇವಾ? ಒಂದು ಸಾರಿ ನಮ್ಮೆಲ್ಲರನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಿನ್ನ ಪ್ರಥಮ ಆದ್ಯತೆ ಯಾವುದಕ್ಕೆ ಕೊಡ್ತಾ ಇದೀಯಾ? ಕರ್ತನಿಗಿಂತ ಆದ್ಯತೆ ನಿನ್ನ ಕುಟುಂಬಕ್ಕೆ ಕೊಟ್ಟರೆ ದೇವರು ಯಾವತ್ತೂ ಕೂಡ ಅದನ್ನು ಮೆಚ್ಚೋದಿಲ್ಲ ಪ್ರಿಯಳೇ. ಮೊದಲು ಕರ್ತನ, ಆಮೇಲೆ ಕುಟುಂಬ. ದೇವರ ಒಂದು ನಿಯಮ, ದೇವರ ಒಂದು ಪ್ರಾಶಸ್ತ್ಯ ಏನಾಗಿದೆ ಅದನ್ನು ನಾವು ತಿಳಿಲಾರದೆ ನಾವು ಹೋದ್ರೆ ಖಂಡಿತವಾಗಿ ನಾವು ಎಡವಿ ಬೀಳುವವರಾಗಿರ್ತೀವಿ. ಭಕ್ತಿಯ ಜೀವಿತದಲ್ಲಿ, ಆತ್ಮೀಯ ಜೀವಿತದಲ್ಲಿ ಇವತ್ತು ಕರ್ತನಿಗೆ ನೀನು ಮೊದಲು ಪ್ರಾಶಸ್ತ್ಯ ಕೊಡು. ನಿನಗೆ ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಕರ್ತನನ್ನ ಬಿಟ್ಟು ಅಗಲಿ ಹೋಗಲಾರದಂತ ಸ್ಥಿರವಾದಂತ ಮನಸ್ಸುಳ್ಳವನಾಗಿ ನೀನು ಜೀವಿಸುವಂಥದ್ದೇ ಆದರೆ ಖಂಡಿತವಾಗಿ ನಿನಗೆ ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿ ದೊಡ್ಡ ಸಂಪತ್ತನ್ನು ದೇವರು ನನಗೆ ಕೊಡಲಿಕ್ಕಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಕೊನೆ ಪ್ರಾರ್ಥನೆ ಮಾಡಿ, ಅಮ್ಮವ್ರ ಪ್ರಾರ್ಥನೆ ಮಾಡೋದಕ್ಕೆ
ಪರಿಶುದ್ಧನ ಮಹೋನ್ನತನ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳಯ್ಯ ಸ್ವಾಮಿ. ಕಳೆದ ದಿನವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿ ಅಪ್ಪ ಕರ್ತನೆ ಸ್ವಾಮಿ, ಈ ಒಂದು ದಿನವನ್ನು ನೋಡುವ ಹಾಗೆ ನಮ್ಮೆಲ್ಲರನ್ನು ಜೀವಿತರ ಪಟ್ಟಿಯಲ್ಲಿ ಎಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಯ್ಯ. ವಿಶೇಷವಾಗಿ ಅಪ್ಪ ಕರ್ತನೆ ಸ್ವಾಮಿ, ಅನ್ಯೋನ್ಯತೆ ಕೂಟದಲ್ಲಿ ರಾಜ ನಮ್ಮೆಲ್ಲರನ್ನು ನಿನ್ನ ಆಲಯದಲ್ಲಿ ಕರ್ತನೆ ಸೇರಿಸಿದ್ದಕ್ಕಾಗಿ ಸೇರಿಸುವ ಹಾಗೆ ಈ ಒಂದು ಮಹಾಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ಕರ್ತನೆ ಸ್ವಾಮಿ. ಹಾಡುಗಳ ಮುಖಾಂತರ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಗಳಯ್ಯ. 6 ದಿನದಲ್ಲಿ ಕರ್ತನೆ ನಮ್ಮ ಸಂಗಡವಿದ್ದ ರಾಜ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ವಿಶೇಷವಾಗಿ ಅಪ್ಪ ಕರ್ತನೆ ಸ್ವಾಮಿ, ನಿನ್ನ ಮಗನ ಮುಖಾಂತರ ಬಾಯಿಗೆ ಬಾಯಾಗಿದ್ದ ರಾಜ ನಮ್ಮ ಜೊತೆಗಾರನಾಗಿದ್ದ ಕರ್ತನೆ ಸ್ವಾಮಿ. ಆ ದಿನಗಳಲ್ಲಿ ಕರ್ತನೆ ಶಿಷ್ಯರೊಟ್ಟಿಗೆ ರಾಜ ಮುಖಾಮುಖಿಯಾಗಿ ಕರ್ತನೆ ಸ್ವಾಮಿ ಯಾವ ಯಾವ ಗುಡಾರ್ಥಗಳನ್ನು ಕರ್ತನೆ ಸ್ವಾಮಿ ತಿಳಿಸಿದ್ದರ ರಾಜ, ಅದರಂತೆ ನಿನ್ನ ಮಗನ ಮುಖಾಂತರ ರಾಜ ಸ್ವಾಮಿ ನಮಗೆ ಕರ್ತನೆ ಸ್ವಾಮಿ ನನ್ನನ್ನು ಹಿಂಬಾಲಿಸಿ ಎಂಬುವ ಕರ್ತನೆಯ ವಾಕ್ಯವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಮಗೆ ಸ್ತೋತ್ರಯ್ಯ ಸ್ವಾಮಿ. ಕರ್ತನೆ ಸ್ವಾಮಿ, ಪೇತ್ರನ ಕರ್ತನೆ ಸ್ವಾಮಿ ನಿನ್ನನ್ನು ಹಿಂಬಾಲಿಸಿದರಯ್ಯ ಸ್ವಾಮಿ. ಕರ್ತನೆ ರಾಜ ಯಾವ ರೀತಿಯಾಗಿ ರಾಜ ಒಂದೇ ಮಾತಿಗೆ ಅಬ್ರಹಾಮನ ನಿನ್ನನ್ನು ಹಿಂಬಾಲಿಸಿದನೋ ಕರ್ತನೆ, ಅದರಂತೆ ನಾವೆಲ್ಲರೂ ಕೂಡ ಕರ್ತನೆ ಸ್ವಾಮಿ ನಿನ್ನ ಒಂದೇ ಮಾತಿಗೆ ನಾವೆಲ್ಲರ ಕರ್ತನೆ ನಮ್ಮ ಜೀವಿತ ಕಾಲವೆಲ್ಲ ನಿಮ್ಮನ್ನು ಹಿಂಬಾಲಿಸುವ ಮಕ್ಕಳಾಗಲಿಕ್ಕಂತೆ ರಾಜ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡಯ್ಯ ಅಪ್ಪ ಕರ್ತನೆ. ಲೋಕದ ಕಡೆಗೆ ನೋಡದಂತೆ, ಲೋಕದ ಆಶಯಗಳನ್ನು ಕರ್ತನೆ ಇಷ್ಟಪಡದಂತೆ ಕರ್ತನೆ ಅಪ್ಪ, ಲೋಕದವರ ಮಾತುಗಳನ್ನು ಕೇಳದಂತೆ ಕರ್ತನೆ ಅಯ್ಯ ಸ್ವಾಮಿ ನಿನ್ನ ನಂಬಿದ್ದೇವೆ ಕರ್ತನೆ ಸ್ವಾಮಿ. ನೀವು ಮಾಡಿದಂತ ಆಶೀರ್ವಾದಗಳನ್ನು ನೆನೆಸಿಕೊಂಡ ರಾಜ ಅವುಗಳನ್ನು ಕರ್ತನೆ ನೆನಪಿನಲ್ಲಿ ಇಟ್ಟುಕೊಂಡ ಕರ್ತನೆ ಅಪ್ಪ ನಿನ್ನನ್ನು ಹಿಂಬಾಲಿಸುವ ಹಾಗೆ ಕರ್ತನೆ ಸ್ವಾಮಿ ಹೆಚ್ಚೆಚ್ಚಾಗಿ ನಿನ್ನಲ್ಲಿ ಕಾಲ ಕಳೆಯುವ ಹಾಗೆ ನಮ್ಮನ್ನ ಆಶೀರ್ವಾದ ಮಾಡಿ ಬಲಪಡಿಸಪ್ಪ ಅಪ್ಪ ಕರ್ತನೆ. ಬಂದಿರುವಂತೆ ನಿನ್ನೆಲ್ಲರನ್ನ ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ ಕರ್ತನೆ ಸ್ವಾಮಿ. ಯಾವ ಕರ್ತನೆ ಕಷ್ಟದಿಂದ ಬಂದಿದ್ದಾರೋ, ಯಾವ ದುಃಖದಿಂದ ಬಂದಿದ್ದಾರೋ ಅಪ್ಪ, ಎಲ್ಲರೂ ಸಮಸ್ಯೆಗಳನ್ನು ಬಲ್ಲಾಟ ನೀನಾಗಿದ್ದಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರಗಳಯ್ಯ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳ ಕರ್ತನೆ ಸ್ವಾಮಿ ಅವರನ್ನು ನಿಮ್ಮನ್ನು ಹಿಂಬಾಲಿಸುತ್ತೇವೆ ಎಂಬುದ ಕರ್ತನೆ ಸ್ವಾಮಿ. ಎಲ್ಲರೂ ಕರ್ತನೆ ಮನಸ್ಫೂರ್ತಿಯಾಗಿ ನಿನ್ನ ಬಳಿಗೆ ಬಂದಿದ್ದಾರೆ ಕರ್ತನೆ, ಅವರೆಲ್ಲರೂ ನಿನ್ನ ಆಶೀರ್ವಾದ ಮಾಡಯ್ಯ. ಸಮೃದ್ಧಿಯಿಂದ ತುಂಬಿಸು ಕರ್ತನೆ, ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಪ್ಪ ಕರ್ತನೆ ಸ್ವಾಮಿ. ಎಲ್ಲರಿಗೂ ಕರ್ತನೆ ಸ್ವಾಮಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಯ್ಯ ಕರ್ತನೆ. ಅವರ ಕಾರ್ಯಗಳೆಲ್ಲವೂ ಕರ್ತನೆ ಸ್ವಾಮಿ ಅಪ್ಪ ಕರ್ತನೆ ಸಫಲಗೊಳಿಸಿ ಕರ್ತನೆ ಅವರು ಅಂದುಕೊಂಡ ಕಾರ್ಯಗಳೆಲ್ಲವನ್ನು ನೆರವೇರಿಸಯ್ಯ ಸ್ವಾಮಿ. ಕರ್ತನೆ ಲೋಕಕ್ಕೆ ಕರ್ತನೆ ಒಬ್ಬೇ ಒಬ್ಬ ದೇವರು ಅದು ನೀನೇ ಎಂಬುದಾಗಿ ಕರ್ತನೆ ಸ್ವಾಮಿ ಅಪ್ಪ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಯ್ಯ ಅಪ್ಪ ಕರ್ತನೆ. ನಿನ್ನನ್ನು ಅರಿಯದೆ ಇನ್ನೂ ಎಷ್ಟೋ ಜನರು ಇದ್ದಾರೆ ಕರ್ತನೆ ಅಪ್ಪ ಕರ್ತನೆ ಸ್ವಾಮಿ. ನಿನ್ನನ್ನು ಹರಿಯುವ ಹಾಗೆ ರಾಜ ಅವರನ್ನು ಮಾರ್ಪಡಿಸು ರಾಜ, ನಿನ್ನಲ್ಲಿಗೆ ಬರುವ ಹಾಗೆ ಕರ್ತನೆ ಸ್ವಾಮಿ ಅವರನ್ನು ಕರ್ತನೆ ಸ್ವಾಮಿ ನಿನ್ನಲ್ಲಿ ಬರುವ ಹಾಗೆ ನಿನ್ನ ಕರ್ತನೆ ಸ್ವಾಮಿ ನಿನ್ನ ಬಲಪಡಿಸುವ ಆಶೀರ್ವಾದ ಮಾಡಯ್ಯ. ನಿನ್ನನ್ನು ತಿಳಿಸಿಕೊಳ್ಳುವ ಹಾಗೆ ಕರ್ತನೆ ನಿನ್ನ ಮಕ್ಕಳ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿದ್ದಾರಯ್ಯ, ಇತರರಿಗೆ ಕರ್ತನೆ ಅದನ್ನು ತಿಳಿಸುವ ಜ್ಞಾನವನ್ನು ಕರ್ತನೆ ಎಲ್ಲರಿಗೆ ದಯಪಾಲಿಸಿಕೊಳ್ಳಪ್ಪ ಸ್ವಾಮಿ. ಒಂದು ಆರಾಧನೆಯಿಂದ ರಾಜ ಪ್ರಾರಂಭದಿಂದ ಮಧ್ಯದವರೆಗೂ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಯ್ಯ. ಮುಂದಿನ ಎಲ್ಲ ಆರಾಧನೆಯನ್ನು ಕರ್ತನೆ ನಿನ್ನ ಕರ್ತನೆ ಪರಿಶುದ್ಧ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ನಜರೇತಿನ ಹೆಸರಿಗೆ ನಿನ್ನೊಂದು ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದೆವು ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘಗಳಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಇಬ್ಬಿಬ್ಬರು ನೀವು ಲೈನ್ ಆಗಿ